ನಿನ್ನೆ ಕಾರ್ಯಕ್ರಮ ಸಾಗಲಿಲ್ಲ, ನಡೆಯಲಿಲ್ಲ. ಕಾರಣ ಏನು ಅಂತ ತಮಗೆಲ್ಲ ಗೊತ್ತಿದೆ, ಗೊತ್ತಲ್ಲ? ಎಷ್ಟು ಜನರಿಗೆ ಗೊತ್ತಿದೆ? ಕೈ ಎತ್ತಿ. ಟೋಟಲಿ ಎಲ್ಲರಿಗೂ ಗೊತ್ತಿದೆ. ಈ ನಾಡಿನ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿವಿ. ಕಲಬುರಗಿ ಅಂತ ತಕ್ಷಣವೇ ಕರುನಾಡಿನ ತುಂಬ, ರಾಷ್ಟ್ರದ ತುಂಬ, ವಿಶ್ವದ ತುಂಬ ನೆನಪಾಗುವಂತ ಒಂದು ಅಪರೂಪದ ಶರಣ ಸಂಸ್ಕೃತಿಯ ಸುಕ್ಷೇತ್ರ ಅದು ಶರಣಬಸಪ್ಪನವರ ವಿಶೇಷವಾಗಿರುವಂತಹ ದಾಸೋಹದ ಮಹಾಮನೆ, ಮಹಾಮಠ. 12ನೇ ಶತಮಾನದ ಅಪ್ಪ ಬಸವಣ್ಣನವರು ಮಹಾಮನೆಯ ಮೂಲಕ, ಅನುಭವ ಮಂಟಪದ ಮೂಲಕ ಈ ಜಗತ್ತಿಗೆ ಎರಡು ಅಮೂಲ್ಯವಾಗಿರುವಂತಹ ಎಲ್ಲ ಮಾನವರು ಕೂಡ ಜಾತಿ, ಕುಲ, ಗೋತ್ರ, ಪಂಥ, ಪಂಗಡ, ನಾನು, ನನ್ನದು ಇದೆಲ್ಲದನ್ನ ಮೀರಿ ನಾವೆಲ್ಲ ಮನುಷ್ಯರು ಸುಖವಾಗಿ ಬದುಕುವಂತ ಎರಡು ಜೀವನದ ಸಿದ್ಧಾಂತಗಳನ್ನು ಕೊಟ್ಟು, ಆ ಎರಡು ಜೀವನದ ಸಿದ್ಧಾಂತಗಳೇ ಕಾಯಕ ಮತ್ತು ದಾಸೋಹ. ಕಾರಣ ಏನು? ಶರಣರು ಕೊಟ್ಟ ಈ ಎರಡು ಸಿದ್ಧಾಂತಗಳನ್ನ ಸೃಷ್ಟಿಕರ್ತ, ಜಗದೊಡೆಯ ಪರಮಾತ್ಮ, ಅದಕ್ಕೆ ನೀವು ಎನರ್ಜಿ ಅಂತಲೂ ವಿಜ್ಞಾನದೊಳಗೆ ಕರೀತೀವಿ. ಯಾವುದೋ ಒಂದು ಅಗೋಚರವಾದ ಶಕ್ತಿ, ಅದಕ್ಕೆ ರೂಪ, ಆಕಾರ, ಮತ್ತೊಂದು ಮಗದೊಂದು ಇಲ್ಲದೇ ಇರುವಂತಹ ಆಲೋಚನೆಗಳಲ್ಲಿಯೂ ಕೂಡ ನಾವು ಚಿಂತನೆ ಮಾಡುವಂತವರು ಇದ್ದೇವೆ. ಅದು ಏನೇ ಇರಲಿ, ಒಂದು ಅದ್ಭುತವಾದ ಶಕ್ತಿ ಈ ಜಗತ್ತನ್ನು ಆಡಿಸ್ತದೆ. ಅದು ಆಡಿಸಿದಂತೆ ಈ ಜಗತ್ತು ನಡೀತದೆ. ಇಂತಹ ಜಗತ್ತಿನಲ್ಲಿ ಈ ಸೃಷ್ಟಿಯಲ್ಲಿನೇ ನಡೆಯುವಂತ ಎರಡು ಸತ್ಯಗಳಿವೆ. ಕಾಯಕ ಮತ್ತು ದಾಸೋಹ ಅನ್ನುವಂತ ಈ ಎರಡು ಶುದ್ಧವಾದ ಕನ್ನಡದ ನುಡಿಗಳನ್ನ ನಾವೆಲ್ಲ ಕನ್ನಡಿಗರು ಹೆಮ್ಮೆ ಪಡಬೇಕು. ಕನ್ನಡಿಗರು ಅಂದ್ರೆ ಅಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ. ನೋಡಿ, ಈ ಎರಡು ಅದ್ಭುತವಾದ ಜೀವನದ ಸಂದೇಶಗಳನ್ನ ಅಂದು 12ನೇ ಶತಮಾನದಲ್ಲಿ, ಇಂದಿಗೆ 900 ವರ್ಷಗಳ ಹಿಂದೆ ಬಸವಣ್ಣನವರು ಉಳಿದೆಲ್ಲ ಸಮುದಾಯದ ಎಲ್ಲರನ್ನು ಕೂಡಿಕೊಂಡು ಈ ಎರಡು ತತ್ವಗಳನ್ನು ಕೊಟ್ಟಿದ್ದಾರೆ. ಇದು ನಿಸರ್ಗ ಸತ್ಯವಾದ ತತ್ವಗಳು. ಪ್ರಕೃತಿ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ, ನೇಚರ್. ಈ ನಿಸರ್ಗದಲ್ಲಿ ನಾವು ನೀವು ಬದುಕನ್ನು ಕಳೀತಾ ಇದ್ದೇವೆ. ನಾವೆಲ್ಲ ಪ್ರಕೃತಿಯ ಕೂಸುಗಳು. ಪ್ರಕೃತಿ ಇಲ್ಲದೆ ಹೋದ್ರೆ ಪುರುಷಾರ್ಥವನ್ನು ಸಾಧಿಸಲಿಕ್ಕೆ ಬರೋದಿಲ್ಲ. ಏನನ್ನೇ ಸಾಧಿಸಬೇಕಾದರೂ ಕೂಡ ಮೂಲ ಪ್ರಕೃತಿ ಅನ್ನೋದು ಮುಖ್ಯವಾಗಿರುವಂತಹದ್ದು. ಈ ನೇಚರ್ ಏನಿದೆಯಲ್ಲ, ಈ ಪ್ರಕೃತಿ, ಇದು 5 ತತ್ವಗಳಿಂದ ಕೂಡಿರುವಂತಹದ್ದು. ಒಂದು ಭೂಮಿ, ಮಣ್ಣು, ಮತ್ತೊಂದು ನೀರು, ವಾಟರ್, ಮತ್ತೊಂದು ಗಾಳಿ, ಮತ್ತೊಂದು ಬೆಳಕು, ಅದರೊಟ್ಟಿಗೆ ಬಯಲು, ಸ್ಪೇಸ್. ಈ 5 ತತ್ವಗಳ ಸಂಗಮ ಈ ಪ್ರಕೃತಿ, ಈ ಜಗತ್ತು, ಈ ನೇಚರ್, ಈ ನಿಸರ್ಗ. ಇದರ ಸಂಗಮವಾಗಿಯೇ ಈ ದೇಹದ ನಿರ್ಮಾಣ ಆಗಿದೆ. ಹೊರಗಡೆ ಏನಿದೆ ಅದು ನಮ್ಮೊಳಗೂ ಇದೆ. ಇಲ್ಲಿ ಪೃಥ್ವಿ ತತ್ವ ಇದೆ, ಅಪ್ಪು ತತ್ವ ಇದೆ, ಆಕಾಶ ತತ್ವ ಇದೆ, ಅಗ್ನಿ ತತ್ವ ಇದೆ.
ವಾಯುತತ್ವ ಇದೆ. ಹಾಗಾಗಿ ಬಸವಣ್ಣನವರು ಕಾಯಕ ಮತ್ತು ದಾಸೋಹ ಅನ್ನೋದನ್ನ ಎಲ್ಲಿಂದಲೋ ತಂದು ಕೊಡಲಿಲ್ಲ. ಈ ಪ್ರಕೃತಿಯನ್ನ ಪವಿತ್ರ ದೃಷ್ಟಿಯಿಂದ ನೋಡಿದರು, ಈ ಜಗತ್ತನ್ನು ನೋಡಿದರು. ಅವರಿಗೆ ಗೊತ್ತಾಯಿತು ಈ ನೇಚರ್, ಈ ಪ್ರಕೃತಿ ನಿತ್ಯವೂ ತನ್ನ ಡ್ಯೂಟಿ ಮಾಡ್ತಾ ಇದೆಯಲ್ಲ, ತನ್ನ ಡ್ಯೂಟಿಯಲ್ಲಿ ಅದು ನಿತ್ಯವೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದೆಯಲ್ಲ. ಕಾಯಕ, ಪ್ರಕೃತಿ ಕಾಯಕವನ್ನು ಮಾಡ್ತಾ ಇದೆ. ನಿತ್ಯ 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 ಅದು ಕಾಯಕವನ್ನ ತಪ್ಪದೇ ಮಾಡ್ತಾ ಇದೆ. ಭೂಮಿ ಬೆಳೀತದೆ, ಗಾಳಿ ಬೀಸುತ್ತದೆ, ಭೂಮಿ ನಮಗೆ ಅನ್ನವನ್ನು ಕೊಡುತ್ತದೆ, ಬದುಕನ್ನು ಕೊಡುತ್ತದೆ, ಆಶ್ರಯವನ್ನು ಕೊಡುತ್ತದೆ, ಬಯಲು ನಮಗೆ ಅನುಕೂಲವನ್ನು ಮಾಡಿಕೊಟ್ಟಿದೆ. ಆಕಾಶದಲ್ಲಿರುವಂತಹ ಸೂರ್ಯ ಚಂದ್ರರು ನಿತ್ಯ ನಮ್ಮನ್ನ ಬೆಳಗಿಸ್ತಾರೆ, ಜಗತ್ತು ಬೆಳಕಾಗ್ತದೆ. ಆ ಸೂರ್ಯನ ಕಿರಣಗಳಿಂದ ಪ್ರಕೃತಿಯಲ್ಲಿ ಸಸ್ಯ ಸಂಕುಲ ಬೆಳೀತಾ ಹೋಗ್ತದೆ. ಇದೆಲ್ಲವೂ ಕೂಡ ಆಕಾಶದಲ್ಲಿ ಇರುವಂತಹ ಮೇಘಗಳು, ಮೋಡಗಳು ನಿತ್ಯವೂ ಕೂಡ ಮಳೆಯನ್ನು ಸುರಿಸ್ತವೆ. ಒಂದು ದಿನವೂ ಕೂಡ ನಿಸರ್ಗ ತನ್ನ ಡ್ಯೂಟಿಯನ್ನ ಮಾಡುವುದನ್ನು ಅದು ಬಿಟ್ಟಿಲ್ಲ. ಎಂದು ಜಗತ್ತು ಸೃಷ್ಟಿಯಾಗಿದೆ ಅಂದಿನಿಂದ ಇಂದಿನ ಈ ಕ್ಷಣದವರೆಗೂ ಕೂಡ ಅದು ತನ್ನ ಕೆಲಸದಲ್ಲಿ ತಾನು ನಿರತವಾಗಿದೆ, ಕಾಯಕದಲ್ಲಿ. ಇದನ್ನು ನೋಡಿರುವಂತಹ ಬಸವಣ್ಣನವರು ಕಾಯಕ ಸಿದ್ಧಾಂತವನ್ನು ಕೊಟ್ಟರು. ನೋಡಿ, ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತನೇ ತಪ್ಪದೇ ನಿತ್ಯವೂ ಕೂಡ ಕಾರ್ಯವನ್ನು ಮಾಡುವಾಗ, ಕೆಲಸವನ್ನು ಮಾಡುವಾಗ, ಕಾಯಕವನ್ನು ಮಾಡುವಾಗ ಆ ಪ್ರಕೃತಿಯ ಕೂಸುಗಳಾಗಿ ಹುಟ್ಟಿರುವಂತಹ ನಾವುಗಳು ಕೂಡ ಈ ಜಗತ್ತಿನೊಳಗ ಒಂದಿಷ್ಟು ನಿತ್ಯವೂ ಕೂಡ ಪರಿಶ್ರಮದ ಕಾಯಕವನ್ನು ಮಾಡಬೇಕು ಅನ್ನೋದನ್ನ ಅವರು ಕಂಡುಕೊಂಡು ಒಂದು ಮಾತನ್ನ ಹೇಳ್ತೇನೆ, ತಾವು ಮರಿಬಾರದು. ಇದಕ್ಕೆ ಕಾಯ ಅಂತ ಕರೀತಾರೆ. ಜೀವಾತ್ಮನಿಂದ ಕೂಡಿರುವಂತ ಈ ಪಂಚಭೂತದಿಂದ ಕೂಡಿರುವಂತಹ ಈ ಶರೀರಕ್ಕೆ, ಈ ದೇಹಕ್ಕೆ ಇದಕ್ಕೆ ಕಾಯ ಅಂತ ಕರೀತಾರೆ. ಕಾಯ ಅನ್ನುವುದಕ್ಕೆ ಕ ಅನ್ನುವಂತ ಅಕ್ಷರವನ್ನು ಸಂಬಂಧ ಮಾಡಿ ಬಸವಣ್ಣನವರು ಕಾಯದಿಂದ ಆಗುವ ಕಾರ್ಯವೇ ಅದು ಕಾಯಕ. ಎಷ್ಟು ಅರ್ಥಪೂರ್ಣ ಇದೆ. ನಾನು ಈ ರೀತಿಯಲ್ಲಿ ಈ ವಿಚಾರಗಳನ್ನು ಚಿತ್ರಣ ಮಾಡ್ತೇನೆ. ಕಾಯ ಇದ್ದ ಮೇಲೆ ಆ ಕಾಯಕ್ಕೆ ಕರ್ತವ್ಯದ ಸಂಬಂಧ ಆದಾಗ ಅದು ನಿಜವಾಗಲೂ ಕೂಡ ಕಾಯಕ ಆಗ್ತದೆ, ಅದು ದುಡಿಮೆ ಆಗ್ತದೆ, ಅದು ಪರಿಶ್ರಮ ಆಗ್ತದೆ. ಅದನ್ನು ನಾವು ನಿರಂತರ ಮಾಡಬೇಕು ಅನ್ನೋ ಸೂತ್ರ ಇದು, ಕಾಯಕ ಸೂತ್ರ. ಅದರೊಟ್ಟಿಗೆ ದಾಸೋಹ. ನಾನು ಸ್ವಾರ್ಥಿಯಾಗದೆ ಪರಾರ್ಥಿ ಆಗಬೇಕು, ನಾನು ಭೋಗಿಯಾಗದೆ ಉಪಯೋಗಿ ಆಗಬೇಕು, ನಾನು ಬೆಲೆ ಮಾಡುವ ಅರಿವಿನ ಜನ್ಮವನ್ನ, ಮನುಷ್ಯ ಜನ್ಮವನ್ನ ಪಡೆದುಕೊಂಡು ಬಂದಿದ್ದೇನೆ, ನಾನು ದಾಸೋಹಿ ಆಗಬೇಕು. ದಾಸೋಹಿ ಅಂದ್ರೆ ತ್ಯಾಗಿ, ನೀಡುವವನು, ಕೊಡುವವನು, ತನ್ನಲ್ಲಿರುವುದನ್ನು ಇನ್ನೊಬ್ಬರ ಒಳಿತಿಗಾಗಿ ತ್ಯಾಗ ಮಾಡುವವನು. ಈ ಜಗತ್ತು ಅದೇ ಕೆಲಸವನ್ನು ಮಾಡ್ತಾ ಇದೆಯಲ್ಲ. ಇದು ನಿತ್ಯ ದಾಸೋಹ ಮಾಡ್ತದೆ ಜಗತ್ತು. ಯಾವುದಕ್ಕೂ ಟ್ಯಾಕ್ಸ್ ಇಲ್ಲ. ಮೇಘಗಳು ಮಳೆಯನ್ನು ಸುರಿಸಿ ನಮಗೆ ನೀರನ್ನು ಕೊಡ್ತಾರೆ. ಎಂದಾದರೂ ನಾವು ಮಳೆಯ ಹನಿಗಾಗಿ ಟ್ಯಾಕ್ಸ್ ಕಟ್ಟಿವೇನೋ? ಇಲ್ಲ. ನಾವು ಮನುಷ್ಯರು ನಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಬಾಟ್ಲಿಯೊಳಗೆ 1 ಲೀಟರ್ ನೀರು ಹಾಕಿ ಅದಕ್ಕೊಂದು 50 ರೂಪಾಯಿ ಬೆಲೆ ಕಟ್ಟಿದವರು ನಾವು. ಎಲ್ಲರನ್ನ ಮಾರ್ಕೆಟ್ ಮಾಡಿದವರು ಮನುಷ್ಯರು. ಆಗ ನಿಸರ್ಗ ಎಂದು ನಮ್ಮ ಕಡೆಯಿಂದ ಏನನ್ನೂ ಬಯಸಿಲ್ಲ. ಪುಕ್ಕಟ್ಟೆ ನಮಗೆ ಆಕ್ಸಿಜನ್ ಸಿಗ್ತದೆ, ಗಾಳಿ. ಸುಮ್ಮನೆ ನೆನಪು ಮಾಡಿಕೊಳ್ಳಿ, ಕರೋನಾ ಬಂದಾಗ ಎಷ್ಟೋ ಜನ ಆಕ್ಸಿಜನ್ ಇಲ್ಲದೇನೆ ಸಾವನ್ನಪ್ಪಿದ್ರು. ನಾನು ಹೇಳ್ತಿರ್ತೇನೆ ಯಾವಾಗಲೂ, ಎಷ್ಟೋ ಜನ ಶ್ರೀಮಂತರ ಜೇಬಿನಲ್ಲಿ 10 ATMಗಳಿತ್ತು,
ಒಂದೊಂದು ATMನಲ್ಲಿ ಕೋಟ್ಯಾನುಗಟ್ಟಲೆ ದುಡ್ಡಿತ್ತು. ಆದರೆ ಯಾತಕ್ಕೆ ಪ್ರಯೋಜನ ಹೇಳಿ? ATM ತಗೊಂಡು ಮೂಗಿಗೆ ಹಿಡ್ಕೊಂಡು ಆಕ್ಸಿಜನ್ ತಗೊಳಕ್ ಬಂತೇನೋ? ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಎಷ್ಟು ಬೆಲೆ, ಅವನು ಕೊಟ್ಟ ಉಸಿರಿಗೆ ಎಷ್ಟು ಬೆಲೆ. ಆ ಉಸಿರಿನ ಮೂಲಕ ಈ ಜೀವನ ನಡೀತದೆ. ಉಸಿರು ನಿಂತ ಅರಘಳಿಗೆ ಈ ಬದುಕು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಸೃಷ್ಟಿ ನಮಗೆ ದಾಸೋಹವನ್ನು ಮಾಡ್ತಾ ಇದೆ. ನಿತ್ಯ ಸೂರ್ಯ ಬರ್ತಾನೆ, ಸಮಯಕ್ಕೆ ತಕ್ಕಂತೆ ಬರ್ತಾನೆ, ಸಮಯಕ್ಕೆ ತಕ್ಕಂತೆ ಮುಳುಗುತ್ತಾನೆ, ತನ್ನ ಡ್ಯೂಟಿ ತಾನು ಮಾಡ್ತಾನೆ, ಎಲ್ಲರಿಗೂ ದಾಸೋಹ ಮಾಡ್ತಾನೆ. ಅವನು ಪಾಪಿ ಇರಲಿ, ಪುಣ್ಯವಂತ ಇರಲಿ, ದೊಡ್ಡ ಇರಲಿ, ಸಣ್ಣ ಇರಲಿ, ಗುರುಗಳಿರಲಿ, ಜಗದ್ಗುರುಗಳಿರಲಿ, ನ್ಯಾಯಾಧೀಶರಿರಲಿ, ಸಾಮಾನ್ಯರಿರಲಿ, ಯಾರಾದರೇನು ಸೂರ್ಯ ಎಲ್ಲರ ಮೇಲೆಯೂ ಕೂಡ ಬೆಳಕನ್ನು ಚೆಲ್ಲುತ್ತಾನೆ. ಎಂತ ದಾಸೋಹ! ಭೂಮಿ ಎಲ್ಲರಿಗೂ ಫಲವನ್ನು ಕೊಡುತ್ತದೆ. ಒಂದು ಮರ ಎಲ್ಲರಿಗೂ ಪುಕ್ಕಟ್ಟೆಯಾಗಿ ಹಣ್ಣನ್ನು ಕೊಡುತ್ತದೆ. ಅದನ್ನು ಮಾರ್ಕೆಟ್ ಮಾಡುವವರು ಮಾನವರು. ನೋಡಿ, ಒಂದು ಮರ ನೀರಾಗಿ ಬೆಳೆಸಿದವನಿಗೂ ಫಲವನ್ನು ಕೊಡುತ್ತದೆ. ಸುಮ್ಮನೆ ಹೋಗಿ ಎದುರಿಗೆ ನಿಂತು ಕೈ ಹಾಕಿದ್ರು ಹಣ್ಣು ಕೊಡುತ್ತದೆ. ಆ ಮರದ ಕೆಲಸ ಏನು ಅಂದ್ರೆ ದಾಸೋಹ ಮಾಡುವುದಷ್ಟೇ. ಹಾಗಾಗಿ ಈ ನಿಸರ್ಗದಲ್ಲಿ ಎಲ್ಲರೂ ಕೂಡ ದಾಸೋಹ ತತ್ವದಿಂದ ಕೂಡಿದೆ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸದೆ. ನೀನು ಸ್ವಾರ್ಥಿ ಆಗಬೇಡ. ಸ್ವಾರ್ಥವೆಂಬುದು ಪಾಪದ ತವರು ಅಂತ ಹೇಳ್ತಾರೆ. ಸ್ವಾರ್ಥದ ತವರು, ಸೆಲ್ಫಿಶ್ನೆಸ್ ಈಸ್ ಸಿನ್ ಅಂತಾರೆ ಮಹಾತ್ಮ ಗಾಂಧೀಜಿಯವರು. ಸ್ವಾರ್ಥ ಅನ್ನೋದು ಅದು ಪಾಪದ ತವರು. ಎಲ್ಲಿ ಮನುಷ್ಯ ಸ್ವಾರ್ಥಿ ಆಗ್ತಾನ ಅಲ್ಲಿ ಪಾಪ ಕೃತ್ಯಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನು ದಾಸೋಹಿ ಆಗ ಅಲ್ಲಿ ಪಾಪದ ಕಾರ್ಯಗಳು ನಡೆಯುವುದಿಲ್ಲ, ಪುಣ್ಯದ ಕಾರ್ಯಗಳೇ ನಡೀತಾವೆ, ಸತ್ಕಾರ್ಯಗಳೇ ನಡೀತಾವೆ. ಈ ಜಗತ್ತೇ ಒಂದು ಅದ್ಭುತವಾದ ಬದಲಾವಣೆಯತ್ತ ಸಾಗುತ್ತದೆ. ಯಾಕೆ ಈ ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಅಂತ ಬಸವಾದಿ ಪ್ರಮತರು ಕೊಟ್ಟಿರುವಂತ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆಯಲ್ಲಿ 17ನೇ ಶತಮಾನದೊಳಗ ಈ ನಾಡಿನಲ್ಲಿ ನಡೆದಾಡುವ ದೇವರಾಗಿ ಓಡಾಡಿ ಕಾಯಕ ಮತ್ತು ದಾಸೋಹ ತತ್ವವನ್ನು ಮೈಗೂಡಿಸಿಕೊಂಡು ಒಬ್ಬ ತ್ಯಾಗಿಯಾಗಿ, ಒಬ್ಬ ಅಪರೂಪದ ಕೃಷಿಕ ಯೋಗಿಯಾಗಿ ಸಂಸಾರದೊಳಗಿದ್ದರೂ ಕೂಡ ಸದ್ಗತಿಯ ಮಾರ್ಗವನ್ನು ತೋರಿದವರೇ ಕಲಬುರಗಿ ಶರಣಬಸಪ್ಪ ಅಪ್ಪಾರು. ಅರಳಗುಂಡಿಗೆಯ ಮೂಲ ಶರಣಬಸಪ್ಪ ಅಪ್ಪಾರು. ಆ ಶರಣರು ತೋರಿದ ದಾರಿಯಲ್ಲಿ ಬಹುಶಃ ಇವತ್ತು ಕಲಬುರಗಿಯ ಮಹಾ ದಾಸೋಹ ಸಂಸ್ಥಾನ ಅದು ಸಾಗ್ತಾ ಇದೆ. ನೋಡಿ ಎಂಥ ಯೋಗಾಯೋಗ. ಅರಳಗುಂಡಿಗೆಯಿಂದ ಶರಣಪ್ಪನವರು, ಅವರ ಮಡದಿಯಾಗಿರುವಂಥ ಮಹಾದೇವಿ, ಏಕೈಕ ಮಗುವಾಗಿರುವಂಥ ಗುರುಲಿಂಗ ಜಂಗಮ ಅನ್ನುವಂಥ ಬಾಲಕ ಐಕ್ಯ ಆದಮೇಲೆ ವೈರಾಗ್ಯವನ್ನು ತಾಳಿಕೊಂಡು ಹೇಗೆ ಬುದ್ಧ ಅರಮನೆಯನ್ನು ಬಿಟ್ಟು ಹೊರಟನೋ, ತತ್ವಕ್ಕಾಗಿ ಬಸವಣ್ಣ ಹೇಗೆ ಇಂಗಳೇಶ್ವರ ಬಾಗೇವಾಡಿಯನ್ನು ಬಿಟ್ಟು ಹೊರಟನೋ, ಹಾಗೆಯೇ ಶರಣಪ್ಪನವರು ಕೂಡ ಅರಳಗುಂಡಿಗೆಯನ್ನು ಬಿಟ್ಟು ಹೊರಟು. ಅವರು ಹೊರಟಿದ್ದು ಕಲ್ಯಾಣವನ್ನು ಗುರಿಯಾಗಿಟ್ಟುಕೊಂಡು, ನಾನು ಬಸವಾದಿ ಶರಣರ ಕಲ್ಯಾಣವನ್ನು ಕಾಣಬೇಕು, ಕಲ್ಯಾಣದಲ್ಲಿ ಇರಬೇಕು ಅಂತಾನೆ ಹೊರಟವರು. ಭೀಮಾ ನದಿಯನ್ನು ದಾಟಿ ಮಾರ್ಗದಲ್ಲಿ ಬರುವಂತ ಕವಲಿ, ಬೆಳಗುಂಪಿ ಈ ಎಲ್ಲ ಹಳ್ಳಿಗಳನ್ನು ದಾಟ್ತಾ ದಾಟ್ತಾ ಅವರು ಬಂದದ್ದು ಪರ್ವತಾಬಾದಕ್ಕೆ. ಆವಾಗ ಅವರು ಬಂದಾಗ ಅಲ್ಲಿ ವಿಚಿತ್ರವಾದ ಬರಗಾಲ, ಜನಗಳಿಗೆ ಊಟ ಮಾಡಲು ಅನ್ನ ಇಲ್ಲ, ಕುಡಿಯಲು ನೀರಿಲ್ಲ, ಪಶು ಪಕ್ಷಿಗಳಿಗೆ ಹೊಟ್ಟೆ ತುಂಬಿಸಿಕೊಳ್ಳುವಂತ ಹುಲ್ಲಿಲ್ಲ, ಮೇವಿಲ್ಲ. ಎಷ್ಟೋ ಜನ ಬಡಬಕ್ಕರು ಗೂಳೆ ಹೊರಟಿರುವಂತ, ಎಷ್ಟೋ ಜೀವಿಗಳು ಸತ್ತು ಹೋಗುವಂತ ವಿಚಿತ್ರ ಕಾಲಘಟ್ಟ. ಆ ಸಂದರ್ಭದಲ್ಲಿ ಶರಣಪ್ಪನವರು ನೋಡಿ ಪರ್ವತಾಬಾದದೊಳಗೆ ಗಂಜಿ ಕೇಂದ್ರವನ್ನು ತೆಗಿತಾರೆ.
ಇದ್ದವರ ಮನೆಗಳಿಗೆ ಹೋಗಿ ಜೋಳದ ಭಿಕ್ಷೆಯನ್ನು ಬೇಡ್ಕೊಂಡು ಬಂದು, ಯಪ್ಪ ಬಡವರೆಲ್ಲ ಸಾಯ್ತಾ ಇದ್ದಾರ, ಇದ್ದವರು ಇಟ್ಕೊಂಡು ಕೊಡಬೇಡ್ರಿ, ನೀವು ವರ್ಷ 2 ವರ್ಷ ಬದುಕಲಿಕ್ಕೆ ಬೇಕಾದಷ್ಟು ಇಟ್ಕೊಂಡು ಕೊಡ್ತೀರಿ, ಒಂದಿಷ್ಟು ಕೊಡ್ರಿ 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 ಅಂತ ತಂದು ಬಡಬಗ್ಗರಿಗಾಗಿ ಗಂಜಿ ಕೇಂದ್ರಗಳನ್ನು ಈ ನಾಡಿನೊಳಗೆ ಪ್ರಪ್ರಥಮ ಬಾರಿಗೆ ತೆಗೆದವರೇ ಶರಣಪ್ಪನವರು. ಅದಕ್ಕಾಗಿ ಅವರನ್ನ ಬರಗಾಲದ ಬಂಟ ಅಂತ ಕರೀತಾರೆ. ಬರಗಾಲ ಬಿದ್ದಾಗ ಸೇವಾ ಮಾಡಿದ್ರು, ಬಹಳ ದೊಡ್ಡ ಸೇವೆ. ಪರ್ವತಾಭಾಗದೊಳಗೆ ಇದನ್ನು ಮಾಡ್ತಾ ಇರುವಾಗ ಈ ಕಲಬುರಗಿಯ ದೊಡ್ಡ ವ್ಯಾಪಾರಿಯಾಗಿರುವಂತ ಮೂಲ ದೊಡ್ಡಪ್ಪದವರು ಪರ್ವತಾಭಾಗಕ್ಕೆ ಹೋಗಿರ್ತಾರೆ. ಅಲ್ಲಿ ಜೋಳದ ಖರೀದಿಗಾಗಿ ಹೋಗಿರ್ತಾರೆ. ಹೋದಾಗ ಶರಣಪ್ಪನವರು ಬಂದಾರ ಅನ್ನೋದು ಗೊತ್ತಾಗಿ ಅವರನ್ನು ಭೇಟಿಯಾಗುತ್ತಾರೆ. ಅವರ ನಡೆ ನುಡಿ, ಅವರ ಆಚಾರ ವಿಚಾರ, ಅವರ ಗುಣಮೌಲ್ಯಗಳು, ಅವರು ಮಾಡಿದ ಗಂಜಿ ಕೇಂದ್ರದ ವ್ಯವಸ್ಥೆ, ಬಡವರ ಬಗ್ಗೆ ಇದ್ದಂತ ಕಳಕಳಿ ನೋಡಿ ಮೂಲ ದೊಡ್ಡಪ್ಪದವರು ಕಲಬುರಗಿಯವರು ಅವರಂದ್ರು, ಯಪ್ಪ ಮತ್ತು ನೀವು ಕಲ್ಯಾಣಕ್ಕೆ ಹೋಗೋ ಮುಂದೆ ಕಲಬುರಗಿಗೂ ಒಂದಿಷ್ಟು ಬಂದು ಹೋಗಬೇಕು ಅಂತ ಕರೀತಾರೆ. ಸಂದರ್ಭ ಹೇಳ್ತೀನಿ, ನೀವು ಮೂಲ ಸತ್ಯಗಳು ಗೊತ್ತಾಗಬೇಕು. ಇತಿಹಾಸ ಗೊತ್ತಾಯಿತು ಅಂದ್ರೆ ಏನೆಲ್ಲ ಗೊತ್ತಾಗ್ತದೆ ಜೀವನಗಳು. ಆವಾಗ ಶರಣಪ್ಪನವರಂತಾರ, ದೊಡ್ಡಪ್ಪನವರೇ ನಾವೆಲ್ಲ ಬರ್ತೀವಿ ಕರೆ, ಆದ್ರೆ ಈ ಪರ್ವತಾಭಾಗದೊಳಗೆ ನಾವು ಸಾಲ ಮಾಡ್ಕೊಂಡಿವಿ, ಸಾಲ ತೀರಿಸೋ ತನ ಈ ಊರು ಬಿಟ್ಟು ನಾವು ಬರಂಗಿಲ್ಲ. ದೊಡ್ಡಪ್ಪಗೌಡರಂದ್ರು, ಅದೆಂತ ಸಾಲ ಮಾಡಿರಪ್ಪ? ಆವಾಗ ಅವ್ರು ಹೇಳ್ತಾರ, ಬಡವರಿಗಾಗಿ ಗಂಜಿ ಕೇಂದ್ರವನ್ನು ನಡೆಸುವ ಸಲುವಾಗಿ ಒಬ್ಬ ಸಾಹುಕಾರನ ಮನೆಯೊಳಗೆ 2 ಚೀಲ ಜೋಳ ಕಡಾಯಿಸಿಕೊಂಡಿವಿ, ಅದಕ್ಕೆ ಕೊಡ್ತೀವಿ ಅಂತ ಮಾತು ಕೊಟ್ಟಿವಿ. ಹಾಗಾಗಿ ಆ 2 ಚೀಲ ಜೋಳವನ್ನು ಕೊಟ್ಟು ಋಣಮುಕ್ತರಾಗುವವರೆಗೆ ನಾವು ಬರೋದಿಲ್ಲ ಅಂದ್ರು ಶರಣಪ್ಪನವರು. ಆವಾಗ ದೊಡ್ಡಪ್ಪಗೌಡರು ಅಂತಾರೆ, ಯಪ್ಪ ಅದೇನು ದೊಡ್ಡ ಕೆಲಸ, ನಾನು ಜೋಳದ ವ್ಯಾಪಾರಿನೇ ಇದ್ದೀನಿ, ತಾವು ಕಲಬುರಗಿ ದಯಮಾಡಿಸಿ ಆ 2 ಚೀಲ ಜೋಳವನ್ನು ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ಆ ಕಾಲದೊಳಗೆ ದೊಡ್ಡಪ್ಪಗೌಡರು ಅದನ್ನು ಕೊಟ್ಟು ಶರಣರನ್ನ ಋಣಮುಕ್ತರನ್ನಾಗಿ ಮಾಡಿ ಶರಣರನ್ನ ಕಲಬುರಗಿ ಕರ್ಕೊಂಡು ಬಂದು, ಕಲ್ಯಾಣ ಕೊಟ್ಟಿದ್ರು ಅವರು, ಕಲಬುರಗಿ ಕರ್ಕೊಂಡು ಬಂದು ಅದೇ ಬ್ರಹ್ಮಪುರಿ ಅವರ ಮನೆಯಲ್ಲಿ ಕೆಲವು ದಿನ ಶರಣರು ಇರುವಂತ ವ್ಯವಸ್ಥೆಯನ್ನು ಮಾಡಿದ್ರು. ಶರಣಪ್ಪನವರು ಅವರ ಭಕ್ತಿಗೆ ಒಲಿ ಕಲ್ಯಾಣವನ್ನು ಮರೆತು ಇಲ್ಲೇ ಕಲ್ಯಾಣ ನಿರ್ಮಾಣ ಮಾಡಬೇಕು ಅಂತ ತಿಳ್ಕೊಂಡು ದೊಡ್ಡಪ್ಪಗೌಡರ ಧರ್ಮಪತ್ನಿ ಆಗಿರುವಂತ ನೀಲಮ್ಮ ತಾಯಿ, ಬಹಳ ದೊಡ್ಡ ಗುರುಲಿಂಗ ಜಂಗಮ ಪ್ರೇಮಿ, ಭಕ್ತಿ ಸಂಪನ್ನೆ ಅನ್ನಪೂರ್ಣೇಶ್ವರಿ, ಅವರ ಇರುವರ ಭಕ್ತಿಗೆ ಒಲಿದು ಶರಣಪ್ಪನವರು ಕಲಬುರಗಿಯೊಳಗೆ ಉಳಿದ್ರು. ಅವತ್ತು ದೊಡ್ಡಪ್ಪಗೌಡ ಏನಾದರೂ ಶರಣಪ್ಪನವರನ್ನ ಕಲಬುರಗಿಗೆ ಕರ್ಕೊಂಡು ಬರದೇ ಹೋಗಿದ್ರ ಇಂಥ ಕಲಬುರಗಿಯನ್ನು ನಾವು ನೋಡಕ್ ಸಾಧ್ಯ ಇತ್ತಿಲ್ಲ. ಇದು ಮೂಲ. ಹಾಗಾಗಿ ಅಂದು ದೊಡ್ಡಪ್ಪಗೌಡರಿಂದ ಶರಣರ ಅನುಗ್ರಹ ಅದು ಬೆಳಕಾಗಿ ಬೆಳೆಯಿತು. ಇವತ್ತು ಕಲಬುರಗಿ ಒಂದು ವಿದ್ಯಾಕಾಶಿಯಾಗಿ, ಇವತ್ತು ಶರಣ ಪರಂಪರೆಯ ದಾಸೋಹದ ಮಹಾಮಠ ಇವತ್ತು ನಾಡಿನ ತುಂಬ ಬೆಳಕಾಗಿದೆ. ಅಂದ್ರೆ ಅದು ಮೂಲ ದೊಡ್ಡಪ್ಪಗೌಡರ ಭಕ್ತಿ, ಶರಣಪ್ಪನವರ ಅಪರೂಪವಾಗಿರುವಂತಹ ಶಿವಯೋಗದ ಶಕ್ತಿ ಈ ಬೆಳಕನ್ನು ಚೆಲ್ಲಿತು. ಆ ಪರಂಪರೆಗೆ ದೊಡ್ಡಪ್ಪ ವಂಶದ ಬಳಗದವರೇ ಸೇವಾ ಕೈಂಕರ್ಯವನ್ನು ಮಾಡ್ತಾ ಆ ಪರಂಪರೆಯನ್ನು ಬೆಳೆಸ್ತಾ ಬಂದರು. 7 ಜನ ಪೀಠಾಧಿಪತಿಗಳಾದರು. ನಿನ್ನೆ ಸಮಾಧಿಯನ್ನು ನಾವು ಮಾಡಿರುವಂತ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಈ ದಾಸೋಹ ಪರಂಪರೆಯ 8ನೇ ಪೀಠಾಧಿಪತಿಗಳು. ನೋಡಿ, ಅವರು ಇದೇ ಮನೆತನದ ಶರಣರ ಪರಂಪರೆಯ ದಾಸೋಹ ಮನೆತನದ 7ನೇ ಪೀಠಾಧಿಪತಿಗಳಾಗಿರುವಂತ ದೊಡ್ಡಪ್ಪ ಅಪ್ಪ, ಅವರ ಧರ್ಮಪತ್ನಿಯಾಗಿರುವಂತ ಮಾತೆ ಗೋದು ತಾಯಿಯವರ ಪುಣ್ಯ ಗರ್ಭದಲ್ಲಿ ಬಹಳ ಅಪರೂಪವಾಗಿರುವಂತ 14/11/1935 ಅವರು ಕಲಬುರಗಿಯೊಳಗೆ ಹುಟ್ಟಿದ್ರು, ಜನಿಸಿದ್ರು. ವಿಶೇಷ ಅಂದ್ರೆ ಅವರು ಹುಟ್ಟಿದ ತಾರೀಕು ಕೂಡ 14, ಅವರು ಲಿಂಗೈಕ್ಯರಾದ ತಾರೀಕು ಕೂಡ 14. ನಾನು ಇದನ್ನು ನಿನ್ನೆ
ಓದುವಾಗ ಗಮನಿಸಿದೆ, ಕೆಲವರ ಬದುಕಿನೊಳಗೆ ಏನೋ ಒಂದು ನಡೆದು ಹೋಗಿಬಿಡುತ್ತದೆ. ಅದು ಹೆಂಗೆ ನಡೀತದೆ ಹೇಳಕ್ಕೆ ಬರೋದಿಲ್ಲ. ನೋಡಿ, 14ನೇ ತಾರೀಕು ರಾತ್ರಿ 9 ಗಂಟೆಗೆ ಅವರು ಐಕ್ಯರಾದರು, ಲಿಂಗೈಕ್ಯರಾದರು. ಅವರನ್ನ ಭಕ್ತರ ದರ್ಶನಕ್ಕಾಗಿ, ಸಮಾಜದ ದರ್ಶನಕ್ಕಾಗಿ ನಿನ್ನೆ ದಿನ ಬೆಳಗಿನಿಂದ 4 ಗಂಟೆಯವರೆಗೆ ಅವರ ಪಾರ್ಥಿವ ಶರೀರದ ಲಿಂಗದೇಹದ ದರ್ಶನದ ವ್ಯವಸ್ಥೆಯನ್ನು ಮಾಡಿದರು. ಸರ್ ಕೂಡ ನಿನ್ನೆ ಬಂದಿದ್ದರು, ನುಡಿ ನಮನವನ್ನು ಸಲ್ಲಿಸಿ ಬಂದರು. ಅವರ ಅಂತ್ಯ ಸಂಸ್ಕಾರ ನಿನ್ನೆ 5:30 ಗಂಟೆಗೆ ಪೂರ್ಣ ಸಂಪನ್ನವಾಯಿತು. ಹಾಗಾಗಿ ಈ ಭಾಗದಲ್ಲಿ ಅಂದು 7ನೇ ಪೀಠಾಧಿಪತಿಗಳಾಗಿರುವಂತಹ ದೊಡ್ಡಪ್ಪ ಅಪ್ಪ ಅವರು 100 ವರ್ಷಗಳ ಹಿಂದೆ ಒಂದು ಕನ್ಯಾ ಮಹಿಳಾ ಮಹಾದೇವಿಯ ಹೆಸರಿನ ಮೇಲೆ ಶಾಲೆಯನ್ನು ಆರಂಭ ಮಾಡಿದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದು ನಿಜಾಮರ ಆಳ್ವಿಕೆಯಲ್ಲಿರುವಂತಹ ನಮ್ಮ ನಾಡಿನೊಳಗೆ ನೋಡಿ, ಉರ್ದು ಬೋರ್ಡನ್ನು ಹೊರಗಾಕಿ ಒಳಗಡೆ ಕನ್ನಡದ ಕಲಿಕೆಯನ್ನು ಆರಂಭ ಮಾಡಿರುವಂತಹ ಸತ್ಕೀರ್ತಿ ಕಲ್ಯಾಣ ಕರ್ನಾಟಕದಲ್ಲಿ ಇಬ್ಬರಿಗೆ ಸಲ್ತದೆ. ಮೊದಲನೇದವರು ದೊಡ್ಡಪ್ಪನವರು, ಎರಡನೇದವರು ಭಾಲ್ಕಿ ಹಿರೇಮಠ ಸಂಸ್ಥಾನದ ಚನ್ನಬಸವ ಪಟ್ಟದ್ದೇವರು. ಇವರು ಕನ್ನಡದ ಕಟ್ಟಾಳುಗಳಾಗಿ ತಮ್ಮ ಸೇವೆಯನ್ನು ಆರಂಭ ಮಾಡಿದರು. ನೀವೆಲ್ಲ ಬಾಲಕಿಯರು ಹೆಮ್ಮೆ ಪಡಬೇಕು. 100 ವರ್ಷಗಳ ಹಿಂದೆ ಹೆಣ್ಮಕ್ಕಳಿಗೆ ಓದನ್ನು ಕೊಡಬೇಕು, ಹೆಣ್ಮಕ್ಕಳು ಶಿಕ್ಷಣವನ್ನು ಕಲಿಬೇಕು, ಹೆಣ್ಮಕ್ಕಳು ಕೇವಲ ಅಡುಗೆ ಮನೆಯಲ್ಲಿ ಮಾತ್ರ ಇರಬಾರದು, ಅವರು ಕೂಡ ಎಲ್ಲ ರಂಗದಲ್ಲಿ ಬೆಳಿಬೇಕು ಅಂತ ತಿಳ್ಕೊಂಡು ಶತಮಾನಗಳ ಹಿಂದೆ ಒಂದು ಬಾಲಕಿಯರಿಗಾಗಿ, ಮಹಿಳೆಯರಿಗಾಗಿ ಒಂದು ಶಾಲೆಯನ್ನ ಆರಂಭ ಮಾಡಿ ಅವತ್ತು ಮನೆ ಮನೆಗಳಿಗೆ ಟಾಂಗ ಜಟಕ ಕಳಿಸಿ ಓಡಿಗಳಿಂದ ಬಾಲಕಿಯರನ್ನ ಕರೆಸಿ ಶಾಲೆಯನ್ನ ಕಲಿಸಿರುವಂತ ಒಂದು ವಿಶೇಷವಾದ ವ್ಯಕ್ತಿತ್ವ ದೊಡ್ಡಪ್ಪ ಅಪ್ಪ ಅವರಿಗಿತ್ತು. ಅವರ ಮಕ್ಕಳಾಗಿ ಬಂದವರೇ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು. ಸುದೀರ್ಘ 91 ವರ್ಷಗಳ ಕಾಲ ಅವರು ತಮ್ಮ ಬದುಕನ್ನು ಕಳೆದು ಅವರು ಮಾಡಿದ ಕೆಲಸ ಸಾಮಾನ್ಯ ಅಲ್ಲ, ಬಹಳ ದೊಡ್ಡ ಕೆಲಸಗಳನ್ನು ಮಾಡಿದ. ಇವತ್ತು 80 ಸಂಸ್ಥೆಗಳು ನಡೀತಾವೆ ಅಂದರೆ ಸಾಮಾನ್ಯ ಮಾತಲ್ಲ. ಒಂದು ಪ್ರತ್ಯೇಕವಾಗಿರುವಂಥ ಶರಣಬಸವೇಶ್ವರ ಹೆಸರಿನಲ್ಲಿ ಒಂದು ಯೂನಿವರ್ಸಿಟಿಯೇ ಇದೆ ಅಂದರೆ ಸಾಮಾನ್ಯವಾಗಿರುವಂಥ ಮಾತಲ್ಲ. ಅಷ್ಟೇ ಅಲ್ಲ, ಇವತ್ತು ನಮ್ಮ ರಾಷ್ಟ್ರದ ಪಾರ್ಲಿಮೆಂಟಿನ ಮುಂದೆ ವಿಶ್ವಗುರು ಬಸವಣ್ಣನವರ ಪುತ್ಥಳಿಯನ್ನು ಅನಾವರಣ ಮಾಡುವಂಥ ವ್ಯವಸ್ಥೆಗೆ ಮುಖ್ಯ ಕಾರಣೀಕರ್ತರಾಗಿರುವಂಥವರು ಶರಣಬಸಪ್ಪ ಅಪ್ಪ ಅವರು. ಅಷ್ಟೇ ಅಲ್ಲ, ಧಾರವಾಡದ ಯೂನಿವರ್ಸಿಟಿಯಲ್ಲಿ ಒಂದು ಪ್ರತ್ಯೇಕವಾಗಿರುವಂಥ ಡಿಪ್ಲೊಮಾ ಕೋರ್ಸ್ ವಚನ ಅಧ್ಯಯನ ಪೀಠವನ್ನು ಆರಂಭ ಮಾಡಲಿಕ್ಕೆ ಅಂದು 25 ಲಕ್ಷ ರೂಪಾಯಿಗಳ ಕೊಡುಗೆಯನ್ನು ಕೊಡುವುದರ ಮೂಲಕ ಬಹುದೊಡ್ಡ ಸೇವೆಗೆ ಮುಂದಾದವರು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು. ನಮ್ಮ ಚನ್ನಾರೆಡ್ಡಿ ಸರ್ ಅವರು ಅವರ ಜೊತೆಯಲ್ಲಿ ಬಹಳ ದೊಡ್ಡ ಒಡನಾಟದಲ್ಲಿದ್ದವರು. ಅದರೊಟ್ಟಿಗೆ ಇನ್ನೊಂದು ಹೆಮ್ಮೆಯ ಮಾತು, ಇವತ್ತೇನು ನಾವು 365ರ ಮುಂಜಾವಿ ಒಂದು ನುಡಿ ಕಿರಣದ ಈ ಕೃತಿಯನ್ನು ಕೈಯಲ್ಲಿ ಹಿಡ್ಕೊಂಡು ನಾವು ನಿತ್ಯ ಚಿಂತನಕ್ಕೆ ತೊಡಗಿದ್ದೇವೆ. ಈ ಕೃತಿಯನ್ನು ಕೊಟ್ಟಿರುವಂಥ ನ್ಯಾಯಮೂರ್ತಿಗಳಾಗಿರುವಂಥ ಡಾಕ್ಟರ್ ಶಿವರಾಜ್ ಪಾಟೀಲರು ಕೂಡ ಈ ಸಂಸ್ಥೆಯ ಸಂಬಂಧವುಳ್ಳಂಥವರು. ಅಷ್ಟೇ ಅಲ್ಲ, ಅಪ್ಪ ಅವರ ಜೊತೆಯಲ್ಲಿ ಆತ್ಮೀಯ ಒಡನಾಟ ಇತ್ತರು. ಬಹಳ ದೊಡ್ಡ ಹೆಮ್ಮೆ ಇದೆಲ್ಲ ನಮಗೆ. ಆ ಹಿನ್ನೆಲೆಯಲ್ಲಿ ಅವರು ಮೊನ್ನೆ 14ನೇ ತಾರೀಕು ಲಿಂಗೈಕ್ಯರಾದರು. ನಿನ್ನೆ ಅವರ ಅಂತ್ಯ ಸಂಸ್ಕಾರ. ಹಾಗಾಗಿ ಕಲಬುರಗಿ ತುಂಬೆಲ್ಲ ಒಂದು ಭಾವಭಕ್ತಿಯ ಸಂಬಂಧ. ನಿಮಗೆ ಅಚ್ಚರಿಯ ಮಾತು ಹೇಳ್ತೇನೆ, ನಿನ್ನೆ ಪೊಲೀಸ್ ಇಲಾಖೆಯ ವರದಿಯ ಪ್ರಕಾರ 1.5 ಲಕ್ಷ ಜನಗಳು ನಿನ್ನೆ ದರ್ಶನಕ್ಕಾಗಿ ಬಂದಿದ್ದು. 1.5 ಲಕ್ಷ ಬರುವಂಥವ್ರು, ಹೋಗುವಂಥವ್ರು, ಬೆಳಗಿನಿಂದ ಸಾಯಂಕಾಲದವರೆಗೆ ನಾನು ಕೂಡ ಪ್ರತ್ಯಕ್ಷ ದರ್ಶಿಯಾಗಿ ಅಲ್ಲಿದ್ದವನು ಸಮಾಧಿ ಕಾರ್ಯ ಮುಗಿಯುವವರೆಗೆ 1.5 ಲಕ್ಷ ಜನಗಳು. ಯಾಕೆ ಬರ್ತಾರೆ ಹೇಳಿ? ಒಂದು ಒಳ್ಳೆಯ ಕೆಲಸವನ್ನು ಒಬ್ಬ ವ್ಯಕ್ತಿ ಮಾಡಿದ ಅಂದ್ರೆ ಆ ಸತ್ಕಾರ್ಯವನ್ನು ಗೌರವಿಸುವ ಸಲುವಾಗಿ ಮಾನವ ಸಮಾಜ ಯಾವಾಗಲೂ ಜೊತೆಗೆ ಇರ್ತದೆ ಅನ್ನಲಿಕ್ಕೆ
ಇವೆಲ್ಲ ನಮ್ಮ ಉದಾಹರಣೆಗಳು. ಅವರು ಕೂಡ ಒಂದು ಕಡೆ ತಮಗೆ ತಾವೇ ಶಿಲ್ಪಿಗಳಾಗಿ ನಿರ್ಮಾಣ ಆದರು. ಶರಣಪ್ಪನವರ ಬಹಳ ದೊಡ್ಡ ಆಶೀರ್ವಾದ ಇರಬಹುದು, ಆದರೆ ವ್ಯಕ್ತಿಯಲ್ಲಿ ದೂರದೃಷ್ಟಿ, ಆಲೋಚನೆ, ಸೇವಾ ಭಾವ, ನಾನು ಮಾಡಬೇಕು ಅನ್ನುವಂಥ ಛಲವಂತಿಕೆ ಬರದೇ ಹೋದರೆ ಏನನ್ನು ಕೂಡ ಸಾಧಿಸಲಿಕ್ಕೆ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಸುದೀರ್ಘ ಈ ಕಾರ್ಯವನ್ನು ಮಾಡಿದರು. ಹೆಮ್ಮೆ ಆಗ್ತದೆ. ಇವತ್ತು ಎಷ್ಟು ಜನ ಅಲ್ಲಿ ಕಾಯಕವನ್ನು ಮಾಡ್ತಾರೆ, ಎಷ್ಟು ಜನ ಉದ್ಯೋಗವನ್ನು ಮಾಡ್ತಾರೆ, ಎಷ್ಟು ಜನ ಪ್ರಾಂಶುಪಾಲರು, ಎಷ್ಟು ಜನ ಪ್ರಾಧ್ಯಾಪಕರು, ಹೆಚ್ಚಾನೆಚ್ಚು ಮಹಿಳೆಯರು ಆ ಸಂಸ್ಥೆಯಲ್ಲಿ ಬಹಳ ಕೆಲಸವನ್ನು ಮಾಡ್ತಾರೆ ಅನ್ನೋದೇ ಒಂದು ವಿಶೇಷವಾಗಿರುವಂಥ ಗೌರವದ ಮಾತು. ಆ ಹಿನ್ನೆಲೆಯಲ್ಲಿ ನಿನ್ನೆ ಇಡೀ ಕಲಬುರಗಿಯಲ್ಲಿ ಒಂದು ಮೌನ ವಾತಾವರಣ. ನಿನ್ನೆ ನಮಗೆ ಸ್ವಾತಂತ್ರ್ಯ ದಿನೋತ್ಸವದ ಸಂಭ್ರಮ ಇದ್ರೂ ಕೂಡ ಕಲಬುರಗಿಯೊಳಗೆ ನಿನ್ನೆ ಎಲ್ಲರೂ ಕೂಡ ತಮಗೆ ತಾವೇ ಅಂಗಡಿ ಮುಗ್ಗಟ್ಟುಗಳನ್ನು ಕೂಡ ಬಂದ್ ಮಾಡಿಕೊಂಡು ದೊಡ್ಡ ಒಬ್ಬ ಅಪರೂಪದ ವ್ಯಕ್ತಿಯನ್ನು ನಾವು ಕಳ್ಕೊಂಡಿದ್ದೇವೆ ಅನ್ನುವಂಥ ಭಾವ, ಶೋಕದ ಶ್ರದ್ಧಾಂಜಲಿಯನ್ನ ಇಡೀ ಕಲಬುರಗಿಯ ಸಮಸ್ತ ದೈವ, ಅಲ್ಲಿ ಜಾತಿ ಕುಲ ಗೋತ್ರ ಎನ್ನದೆ ಇಸ್ಲಾಮರು ಬಂದರು, ಸಿಖ್ರು ಬಂದರು, ಬೇರೆ ಬೇರೆ ಧರ್ಮೀಯರು ಬಂದರು, ಕ್ರಿಶ್ಚಿಯನ್ರು ಬಂದರು. ಕಾರಣ ಏನು ಅಂದ್ರೆ ಶರಣರು ಕೊಟ್ಟ ಧರ್ಮವೇ ಅದು. ಎಲ್ಲರನ್ನ ಪ್ರೀತಿಯಿಂದ ಕಾಣುವಂಥ ಧರ್ಮವನ್ನ ಬಸವಾದಿ ಪ್ರಬಂಧರು ಕೊಟ್ಟರು. ದಯವೇ ಧರ್ಮ ಅನ್ನುವ ತತ್ವವನ್ನು ಕೊಟ್ಟರು. ಅಷ್ಟೇ ಅಲ್ಲ, ಸಕಲ ಜೀವಾವಳಿಗೆ ಲೇಸಾಗಲಿ ಅನ್ನುವ ಧರ್ಮವನ್ನು ಕೊಟ್ಟರು ಬಸವಾದಿ ಶರಣರು. ಅದೇ ಧರ್ಮವನ್ನ ಶರಣಬಸಪ್ಪನವರು ಬದುಕಿ ಬಾಳಿ ಬೆಳೆದಿದ್ರು. ಅಂದಿನ ಕಾಲದೊಳಗೆ ಶರಣಪ್ಪನವರು ಕಲಬುರಗಿಯಲ್ಲಿದ್ದಾಗ ಬಂದೇ ನವಾಜ್ ದರ್ಗಾಕ್ಕೆ ಹೋಗಿ ಆತ್ಮೀಯತೆಯ ಭಾವೈಕ್ಯದ ಸಂಬಂಧವನ್ನು ಬೆಳೆಸಿದ್ರು. ಇಂದಿಗೂ ಕೂಡ ಅದು ಈ ಊರಿನೊಳಗೆ ಜಾರಿ ಇದೆ. ನಿನ್ನೆ ಬಂದೇ ನವಾಜ್ ದರ್ಗಾದ ಪ್ರಮುಖರು, ಅಲ್ಲಿರುವಂತಹ ಮುಖ್ಯ ಮೌಲ್ವಿಗಳು ನಿನ್ನೆ ಇದರ ಬಂದು ಗೌರವ ಸಲ್ಲಿಸಿ ಹೋದರು. ಇದನ್ನೆಲ್ಲ ಯಾಕೆ ತಮ್ಮೊಟ್ಟಿಗೆ ನಾನು ಹಂಚಿಕೊಳ್ತಾ ಇದ್ದೀನಿ ಅಂದ್ರೆ, ಬಹುಶಃ ಮಕ್ಕಳಾಗಿರುವಂತ ನಾವುಗಳು ಕೂಡ ಅಂತವರ ಆದರ್ಶಗಳನ್ನ ಜೀವನದಲ್ಲಿ ತುಂಬಿಕೋಬೇಕು. ಒಂದು ಒಳ್ಳೆಯ ಕೆಲಸವನ್ನ ಮನುಷ್ಯ ಮಾಡೋದ್ರಿಂದ ಏನೆಲ್ಲ ಆಗ್ತದೆ ಈ ನಾಡಿನೊಳಗ, ಈ ಸಮಾಜದೊಳಗೆ ಅನ್ನಲಿಕ್ಕೆ ಇವೆಲ್ಲ ಉದಾಹರಣೆಗಳಾಗಿ ಸಿಗ್ತಾವೆ ನಮಗೆಲ್ಲ. ನಮಗೆ ಕಣ್ಣಿಗೆ ಕಾಣುವಂತ ಸತ್ಯ ದರ್ಶನಗಳು ಇವೆಲ್ಲ. ಆ ಹಿನ್ನೆಲೆಯಲ್ಲಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಬಹಳ ದೊಡ್ಡ ಕಾರ್ಯವನ್ನು ಮಾಡಿ ಅವರು ನಿನ್ನೆ ಬಯಲಿಗೆ ಬಯಲಾದರು. ಅದನ್ನೇ ಸಂತ ಕಬೀರ್ ದಾಸರು ಅನ್ನೋರು, ಅವರು ಸೂಫಿ ಸಂತರು, ಭಾವೈಕ್ಯತೆಯ ಸಂತರು ಕಬೀರ್ ದಾಸರು. ಅವರು ತಮ್ಮ ದೋಹೆಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಅದು ನಮಗೂ ನಿಮಗೂ ಸಂಬಂಧಪಡುವಂತ ಮಾತು. ಮುಂಜಾವಿನ ನುಡಿಕೇಳದೊಳಗ ಪೂಜ್ಯ ಗೌರವಾನ್ವಿತ ಶಿವರಾಜ್ ಪಾಟೀಲರು ಯಾವ್ಯಾವ ಜೀವನದ ಮೌಲ್ಯಯುತವಾದ ಸಂದೇಶಗಳನ್ನ ನಮಗೆ ಇದರೊಳಗೆ ಕೊಟ್ಟಾರೋ, ಈ ಸೂತ್ರಗಳನ್ನು ಮುಂದಿಟ್ಕೊಂಡು ನಾವು ಆಲೋಚನೆ ಮಾಡುವಾಗ ಅಂತಹ ನೂರಾರು ವಿಷಯಗಳು ನಮಗೆ ಸಿಗ್ತಾವೆ. ಕಬೀರದಾಸರು ಹೇಳ್ತಾರೆ, ಬಹಳ ಚಲೋ ಮಾತು, ತಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು ಈ ಮಾತುಗಳನ್ನು. ಹಿಂದಿಯಲ್ಲಿ ದೋಹೆ, ನಾವು ಕನ್ನಡದಲ್ಲಿ ವಚನ ಅಂತೇವೆ, ದಾಸರ ಹಾಡುಗಳನ್ನು ಕೀರ್ತನೆ ಅಂತ ಕರೀತೇವೆ. ಹಾಗೆ ಉತ್ತರ ಭಾರತದ ಸೂಫಿ ಸಂತರು ಕೊಟ್ಟಿರುವಂತಹ ನುಡಿಗಳನ್ನ ದೋಹೆ ಅಂತ ಕರೀತಾರೆ. ಮಹಾರಾಷ್ಟ್ರದ ಸಂತರು ಕೊಟ್ಟಿರುವಂತಹ ನುಡಿಗಳನ್ನ ಅಭಂಗ ಅಂತ ಕರೀತಾರೆ. ಆ ದೋಹೆಯಲ್ಲಿ ಬಹಳ ಚಲೋ ಮಾತು ಹೇಳ್ತಾರೆ. ಜಬ್ ತುಮ್ ಆಯೆ ಜಗ್ ಹಸೆ ತುಮ್ ರೋಯ್. ಜಬ್ ತುಮ್ ಆಯೆ ಜಗ್ ಹಸೆ ತುಮ್ ರೋಯ್. ಯಾವಾಗ ನೀವು ಜಗತ್ತಿಗೆ ಬಂದ್ರಿ ಅಂದ್ರೆ ತಾಯಿಯ ಗರ್ಭದಿಂದ ನಾವಾಗಲಿ ನೀವಾಗಲಿ ಯಾರೇ ಆಗಲಿ, ನಾವು ಜಗತ್ತಿಗೆ ಹುಟ್ಟಿ ಬಂದಾಗ, ಭೂಮಿಗೆ ಬಿದ್ದಾಗ ನಮ್ಮನ್ನ ಪಡೆದಂಥವ್ರು, ಹಡೆದಂಥವ್ರು, ತಂದೆ ತಾಯಿಗಳು, ಬಂಧು ಬಳಗ, ಸಂಬಂಧಿಗಳು ಎಲ್ಲರೂ ಕೂಡ ನಗುತ್ತಾರೆ, ಸಂತೋಷ ಪಡ್ತಾರೆ. ಯಾಕ? ನಮ್ಮ ಒಂದು ವಂಶವೃದ್ಧಿಗಾಗಿ ಒಂದು ಮಗು ಜಗತ್ತಿಗೆ ಬಂತು ಅಂತ ಸಂತೋಷ ಪಡ್ತಾರೆ. ಎಷ್ಟು ಚಂದ ಬರೀತಾರೆ ಕಬೀರದಾಸರು. ಜಬ್ ತುಮ್ ಆಯೆ ಜಗ್ ಹಸೆ ತುಮ್ ರೋಯ್. ಜಗತ್ತಿನಕ್ಕಿತ್ತು ನೀವು ಅತ್ಕೋತರ ಬಂದಿರಿ ಜಗತ್ತಿಗೆ. ಎಲ್ಲ ಮಗುವು ಕೂಡ ಭೂಮಿಗೆ ಬೀಳುವಾಗ ಅಳ್ತಾನೆ ಬರ್ತದ.
ಅಳತಾನೆ ಬರ್ತದೆ. ಒಂದು ವೇಳೆ ತಾಯಿಯ ಗರ್ಭದಿಂದ ಭೂಮಿಗೆ ಬಿದ್ದಾಗ ಆ ಮಗು ಅಳಲಿಲ್ಲ ಅಂದ್ರೆ ಆಸ್ಪತ್ರೆ ಇರಬಹುದು, ಅಥವಾ ಹಿಂದಿನ ಕಾಲದ ಸೂಲಗಿತ್ತಿಯರು ಏನು ಬಾಣೆತನ ಮಾಡಿಸಿಕೊಳ್ಳುವಾಗ ಮಗು ಬೀಳುತ್ತದ, ಬಿದ್ದ ತಕ್ಷಣ ಅದು ಅಳಲಿಲ್ಲ ಅಂದ್ರೆ ಅದರ ಕಾಲು ಹಿಡ್ಕೊಂಡು ತಲೆ ಕೆಳಗೆ ಮಾಡಿ ಬೆನ್ನಿಗೆ ಬಡಿತಿದ್ರು, ಉಸಿರು ತಿರುಗುತ್ತಿತ್ತು, ಉಸಿರು ಬಂದ ತಕ್ಷಣವೇ ಹೊಯ್ ಅಂತ ಅಳತಿತ್ತು. ಎಷ್ಟು ಚಂದ ಬರ್ತಾರೆ. ಜಬ್ ತುಮ್ ಆಯೆ ಜಗ ಹಸೆ, ಜಗತ್ತು ನಕ್ಕಿತು, ನಮಗೊಂದು ಮಗುವಾತು, ಖುಷಿ ಆತು, ನಕ್ಕು. ನೀವು ಮಾತ್ರ ಅದ್ಭುತ ಬಂದಿರಿ, ಎಲ್ಲರ ಮಾತು ನೀವು ಮಾತ್ರ ಅದ್ಭುತ ಬಂದಿರಿ. ಮುಂದಿನ ಮಾತು ಬಹಳ ಚಂದ ಹೇಳ್ತಾರೆ, ಐಸಿ ಕರ್ನಿ ಖರ್ಚಲು, ಐಸಿ ಕರ್ನಿ ಖರ್ಚಲು. ಐಸಿ ಕರ್ನಿ ಅಂದ್ರೆ ನೀವು ಒಳ್ಳೆ ಕೆಲಸವನ್ನ ಮಾಡಿ ಹೋಗಬೇಕು ಈ ಜಗತ್ತಿನೊಳಗೆ. ನಿಮ್ಮ ಕಾರ್ಯ ಸತ್ಕಾರ್ಯ ಆಗಿರಬೇಕು, ನಿಮ್ಮ ಕೆಲಸ ಪುಣ್ಯದ ಕೆಲಸ ಆಗಿರಬೇಕು, ನಿಮ್ಮ ಕೆಲಸ ಧರ್ಮದ ಕೆಲಸ ಆಗಿರಬೇಕು. ನೀವು ಮಾಡುವ ಕಾರ್ಯ 4 ಜನರಿಗೆ ಅದು ಹಿತವನ್ನ ತಂದುಕೊಡಬೇಕು, ಈ ನಾಡಿಗೆ ಕಲ್ಯಾಣ ಆಗಬೇಕು. ಆ ರೀತಿಯೊಳಗ ನಿಮ್ಮ ಕಾರ್ಯಗಳು, ನಿಮ್ಮ ಕೆಲಸಗಳು, ನಿಮ್ಮ ಕರ್ತವ್ಯಗಳು, ನಿಮ್ಮ ಜವಾಬ್ದಾರಿಗಳು ನಡೀಬೇಕು ಮನುಷ್ಯರಾಗಿ ಹುಟ್ಟಿದ ಮೇಲೆ. ಐಸಿ ಕರ್ಮಿ ಖರ್ಚಲೋ, ನೀವು ಮಾಡಿ ಹೋಗ್ರಿ. ಮುಂದೆ ಏನಾಗ್ತದ ಅಂದ್ರೆ ಅವ್ರು ಹೇಳ್ತಾರ, ನೀವು ಹೋಗುವಾಗ ತುಮ್ ಹಸೆ ಜಗರು, ನೀವು ನಕ್ಕೋತ ಹೋಗ್ಬೇಕಂತ, ನಿಮ್ಮನ್ನ ನೆನೆಸಿಕೊಂಡು ಜಗತ್ತು ಅಳ್ಬೇಕಂತ. ಎಂತ ಪುಣ್ಯಾತ್ಮನನ್ನ ಕಳ್ಕೊಂಡಿವಿ, ಎಂತ ಗುಣವಂತನನ್ನ ಕಳ್ಕೊಂಡಿವಿ, ಎಂತ ಧರ್ಮವಂತನನ್ನ ಕಳ್ಕೊಂಡಿವಿ, ಎಂತ ವ್ಯಕ್ತಿಯನ್ನ ಕಳ್ಕೊಂಡಿವಿ, ನಾಳಿನ ಒಂದು ದೊಡ್ಡ ಶಕ್ತಿಯನ್ನು ನಾವು ಕಳ್ಕೊಂಡಿವಿ ಅಂತ ತಿಳ್ಕೊಂಡು ನೀವು ಹೋಗುವಾಗ ನಿಮ್ಮ ಅಂತಕ್ಷಣವನ್ನ ನೆನಪಿಸಿಕೊಂಡು ನಿಮಗೆ ನಮನವನ್ನು ಸಲ್ಲಿಸುವಂತಹ ವ್ಯಕ್ತಿಗಳು ನಿಮ್ಮ ಬಗ್ಗೆ ಕಣ್ಣೀರು ಹಾಕಿ ಭಾವದಿಂದ ನಿಮಗೊಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಿಂಗ ಮನುಷ್ಯರಾಗಿ ಬಂದ ಮೇಲೆ ನಿಮ್ಮ ವರ್ತನೆ, ನಿಮ್ಮ ಜೀವನ ಸಾಗಬೇಕು ಅನ್ನುವಂತ ಮಾತನ್ನ ಕಬೀರದಾಸರು ಈ ನುಡಿಗಳಲ್ಲಿ ನಮಗೆ ಎಚ್ಚರಿಕೆಯ ಮಾತುಗಳನ್ನಾಗಿ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ನಿನ್ನೆ ದಿನ ಹೋಗಿರುವಂತಹ ವ್ಯಕ್ತಿಗಳು ಬಹಳ ದೊಡ್ಡ ಕಾರ್ಯವನ್ನ ಮಾಡಿದ್ದಾರೆ. ಇಲ್ಲಿ ಗುಣಗಳಿಗೆ ಮಹತ್ವ ಇದೆಯೇ ವಿನಃ ಹಣಕ್ಕೆ ಮಹತ್ವ ಇಲ್ಲ. ಅದಕ್ಕಾಗಿಯೇ ಪೂಜ್ಯ ಅಪ್ಪ ಅವರು ನ್ಯಾಯಮೂರ್ತಿಗಳು ಈ ಕೃತಿಯಲ್ಲಿ ನುಡಿ ಕಿರಣದ ಮಾತುಗಳನ್ನು ಹೇಳುವಾಗ ಅವರು ಹೇಳಿದ ಪ್ರತಿ ನುಡಿಗಳು ಕೂಡ ಅವು ಸಾರ್ವತ್ರಿಕ ಸತ್ಯ. ಈ ಶಬ್ದ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನೀವು. ಮನುಷ್ಯರು ಅನಿಸ್ಕೊಂಡು ಯಾರ್ಯಾರು ನಾವಿದ್ದೇವೆ ಎಲ್ಲರನ್ನ ಮರೆಯೋಣ. ನಮ್ಮ ಜಾತಿ, ಕುಲ, ಗೋತ್ರ, ಪ್ರತಿಷ್ಠೆ, ಪದವಿ, ಇದು ಸಾರ್ವತ್ರಿಕ ಸತ್ಯ. ಒಟ್ಟಾರೆ ಮನುಷ್ಯರು ಅನಿಸ್ಕೊಂಡು ನಾವು ಯಾರಿದ್ದೇವೆ, ಅದು ಗಂಡೆ ಇರಲಿ, ಅದು ಹೆಣ್ಣೆ ಇರಲಿ, ಅವು ಕೊಟ್ಟ ಪ್ರತಿ ನುಡಿಗಳು ಕೂಡ ಇವು ಸಾರ್ವತ್ರಿಕ ಸತ್ಯಗಳಲ್ಲ. ಮನುಷ್ಯರಾಗಿ ಬಂದೀವಿ, ಮನುಷ್ಯತ್ವದ ಗುಣಗಳನ್ನು ಸಂಪಾದನೆ ಮಾಡಿಕೊಳ್ಳೋಣ, ಆದರ್ಶವಾದ ಜೀವನವನ್ನು ಕಲಿಯೋಣ, ಆದಷ್ಟು ಒಳ್ಳೆಯದನ್ನು ಮಾಡುವಂತ ನಾವು ದೃಷ್ಟಿ ಹರಿಸೋಣ. ನಮ್ಮ ಜೀವನದಲ್ಲಿ ಬಹಳ ಜವಾಬ್ದಾರಿಯುತವಾಗಿರುವಂತಹ ಬದುಕನ್ನು ಕಳೆಯೋಣ ಅನ್ನುವಂತ ಸತ್ಯಗಳನ್ನು ಅವರು ಹೇಳುವಲ್ಲಿ ನೋಡಿ, ಗುಣಕ್ಕೆ ಅವರು ಬಹಳ ದೊಡ್ಡ ಮಹತ್ವವನ್ನು ಕೊಟ್ಟರು. ಹಾಗಾಗಿನೇ ಮೊನ್ನೆ ದಿನ 2 ದಿನ ನಾನು ಒಂದೇ ನುಡಿಯನ್ನು ಬಳಸಿಕೊಂಡೇ ನನ್ನ ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಮೃದು ನುಡಿ ಅನ್ನುವುದನ್ನು ಹೇಳುವಲ್ಲಿ ಮುಂದಿನ ಮಾತುಗಳು ಹಾಗೆ ಉಳಿದು ನೋಡಿ. ಅದಕ್ಕೂ ಮುಖ್ಯವಾಗಿ ಆ ಪೂಜ್ಯರು ಈ ಗುಣದ ಮೌಲ್ಯವನ್ನ ಎತ್ತಿ ಹೇಳುವಲ್ಲಿ ಒಂದು ಸತ್ಯದ ಮಾತನ್ನ 2ನೆಯ ಅವರ ನುಡಿಕಿರಣದಲ್ಲಿ ನಮ್ಗೆ ಹೇಳ್ತಾರೆ. ಆ ನುಡಿಕಿರಣದ ಮಾತು ಏನು ಅಂದ್ರೆ, ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತಲೂ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವುದು ಉತ್ತಮ. ಇದು ಪೂಜ್ಯರ ನುಡಿ. ಎಷ್ಟು ಚಲೋ ಅದ ಈ ನುಡಿ. ಬಹುಶಃ ಈ ನುಡಿಯೊಳಗೆ ನನಗೆ ಕಾಣುವಂತದ್ದೇನು ಅಂದ್ರೆ, ಹಣಕ್ಕಿಂತಲೂ ಆಸ್ತಿಗಿಂತಲೂ ವ್ಯಕ್ತಿಯ ವಾಸ್ತವಿಕ ಬದುಕು ಬಹಳ ಚೆನ್ನಾಗಿರಬೇಕು. ವ್ಯಕ್ತಿಯ ವಾಸ್ತವಿಕ
ಅಂದ್ರೆ ಅವನು ಯಾವ ಆಸ್ತಿಯನ್ನು ಸಂಪಾದನೆ ಮಾಡಬೇಕು? ಕೇವಲ ಭೌತಿಕವಾಗಿರುವಂತಹ ಆಸ್ತಿಯನ್ನು ಸಂಪಾದನೆ ಮಾಡಬೇಕು, ಅಥವಾ ಜೀವನವನ್ನ ಉಜ್ವಲ ಮಾಡಿಕೊಳ್ಳುವಂತ, ಈ ಬದುಕನ್ನ ವಿಕಾಸ ಮಾಡಿಕೊಳ್ಳುವಂತ, ಈ ಜೀವನವನ್ನ ಮೌಲ್ಯಯುತವಾಗಿ ಬಳಸಿಕೊಳ್ಳುವಂತ ಯಾವ ಆಸ್ತಿಯನ್ನು ಸಂಪಾದನೆ ಮಾಡಬೇಕು? ನಿಜವಾದ ಆಸ್ತಿ ಯಾವುದು? ನಿಮಗೆಲ್ಲ ಗೊತ್ತಿದೆ. ಆಸ್ತಿ ಅಂದಾಗ ನಮ್ಮ ಪೂರ್ವಜರು, ನಮ್ಮ ಹಿರಿಯರು ಸಂಪಾದನೆ ಮಾಡಿರುವಂತ ಭೌತಿಕವಾಗಿರುವಂತ ಸ್ಥಾವರ ಆಸ್ತಿ. ಅದು ಹೊರಮನೆ ಇರಬಹುದು, ಅದು ಬೆಳ್ಳಿ ಬಂಗಾರ ಇರಬಹುದು, ಅದು ಒಡವೆ ವಸ್ತುಗಳಿರಬಹುದು, ಮತ್ಯಾವುದೋ ಬೇರೆ ಬೇರೆ ಸಾಮಗ್ರಿಗಳಿರಬಹುದು. ಇದೆಲ್ಲದನ್ನು ಕೂಡ ನಾವು ಆಸ್ತಿ ಅಂತ ಕರೀತೇವೆ. ಇಲ್ರಿ ನಮ್ಮಪ್ಪ ನಮ್ಮಿಷ್ಟು ಬಿಟ್ಟು ಹೋಗ್ಯಾನ ಆಸ್ತಿ. ಹೌದು, ಬಿಟ್ಟು ಹೋದ, ಅವರ ಆಸ್ತಿ. ಅದು ನಿನಗೇನು ಸುಮ್ಮನೆ ಬಳಕೆ ಮಾಡಲಿಕ್ಕೆ. ನಿನ್ನ ನಿಜವಾದ ಆಸ್ತಿ ಯಾವುದು? ವಿಚಾರ ಮಾಡಬೇಕಲ್ಲ ನಾವು. ಈ ವಿಚಾರ ಮಾಡುವ ಬಹುದೊಡ್ಡ ಮಾರ್ಗದರ್ಶನವನ್ನು ಈ 2 ಸಾಲಿನ ನುಡಿಯಲ್ಲಿ ಪೂಜ್ಯ ನ್ಯಾಯಾಧೀಶರು ನಮಗೆ ಹೇಳ್ತಾ ಇದ್ದಾರೆ. ಪಾಲಕರಿಗೂ ಹೇಳ್ತಾರೆ, ಮಕ್ಕಳಿಗೂ ಹೇಳ್ತಾರೆ, ಸಮಾಜದ ಮುಖ್ಯಸ್ಥರಿಗೂ ಹೇಳ್ತಾರೆ. ಮಕ್ಕಳಾದವರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ಕಾರಣ, ಇಂದಿನ ಮಕ್ಕಳು ನೀವು ಮುಂದೊಂದು ದಿನ ದೊಡ್ಡ ನಾಗರಿಕರಾಗ್ತೀರಿ, ಮನೆತನದ ಒಡೆತನವನ್ನು ವಹಿಸಿಕೊಳ್ತೀರಿ, ತಂದೆ ಆಗ್ತೀರಿ, ತಾಯಿ ಆಗ್ತೀರಿ, ಏನೆಲ್ಲ ಆಗ್ತೀರಿ. ಆ ಸಂದರ್ಭದಲ್ಲಿಯೂ ಕೂಡ ಈ ಮಾತು ನಮ್ಮನ್ನು ಎಚ್ಚರಿಸುತ್ತದೆ. ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತಲೂ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡುವುದು ಅತ್ಯಂತ ಉತ್ತಮ. ಉತ್ತಮ ಅಂಗಾರ ಬೇರೆ ಏನೋ ಒಂದಿಲ್ಲ, ಉತ್ತಮ ಅಂಗಾರ. ಆ ಉತ್ತಮ ಅನ್ನುವಂಥ ಶಬ್ದಕ್ಕೂ ಕೂಡ ಬಹಳ ವಿಶೇಷವಾದ ಅರ್ಥ ಇದೆ. ಹಾಗಾಗಿ ಸ್ಥಾವರ ಆಸ್ತಿಯನ್ನ ಎಷ್ಟೋ ಜನ ಪಾಲಕರು, ಪೋಷಕರು, ತಂದೆ ತಾಯಿಗಳು ಈ ಜಗತ್ತಿನೊಳಗೆ ಮಾಡಿಟ್ಟು ಹೋಗ್ಯಾರ. ಆಸ್ತಿ ಉಳ್ಳಂತ ಮಕ್ಕಳು ಇವತ್ತು ದಾರಿ ಬಿಟ್ಟಂತ ಉದಾಹರಣೆಗಳು ಜಗತ್ತಿನೊಳಗೆ ಬಹಳ. ಏನ್ರಿ, ಬಹಳ ಗಳಿಸಿಟ್ಟು ಹೋದ್ರು, ಕುಡಿಸಿಟ್ಟು ಹೋದ್ರು, ಆಗ ಮಕ್ಕಳ ಛೋ ಇಲ್ಲ. ಮಕ್ಕಳು ದಾರಿ ಬಿಟ್ಟಾರ, ವ್ಯಸನಕ್ಕೆ ಬಲಿಯಾಗಾರ, ಚಟಕ್ಕೆ ಬಲಿಯಾಗಾರ, ಕುಡಿತಾರ, ಜೂಜಾಡ್ತಾರ, ಇಸ್ಪೆಟ್ಟಾಡ್ತಾರ, ಮಾಡಬಾರದ ಕೆಲಸಗಳನ್ನ ಮಾಡ್ತಾರ, ತಿನ್ನಬಾರದನ್ನು ತಿಂತಾರ. ಎಲ್ಲದನ್ನು ಕೂಡ ನಿತ್ಯ ನಿತ್ಯ ಕೆಟ್ಟ ಕೆಲಸಗಳಿಗೆ ಬಳಸ್ತಾರಂದ್ರ ಅಂತ ಆಸ್ತಿಯಿಂದ ಏನು ಪ್ರಯೋಜನ? ಅಂತ ಆಸ್ತಿಯನ್ನ ಮಕ್ಕಳಿಗೆ ಮಾಡೋದ್ರಿಂದ ಏನು ಪ್ರಯೋಜನ? ಅದು ಕೆಡುಕರನ್ನ ನಿರ್ಮಾಣ ಮಾಡುವಂತ ಒಂದು ವ್ಯವಸ್ಥೆ ಆಗಬಹುದೇ ವಿನಃ ಅದರಿಂದ ಉಪಯೋಗ ಏನಂತ. ಇನ್ನೂ ಮುಂದುವರೆದು ಒಂದು ಮಾತನ್ನು ಹೇಳ್ತೇನೆ. ಈ ಮಾನವ ಸಮಾಜದಲ್ಲಿ ಆಸ್ತಿ ಇಲ್ಲದೆ ಇರುವಂತ ಕಡು ಬಡವರ ಮಕ್ಕಳೇ ನಿಜವಾದ ಆಸ್ತಿಯಾಗಿ ಈ ರಾಷ್ಟ್ರಕ್ಕೆ ಒಂದು ವಿಶೇಷವಾದ ಆಸ್ತಿಯನ್ನು ಕೊಟ್ಟಾರೆ. ಬಡ ಮಕ್ಕಳೇ ಕೊಟ್ಟಾರೆ. ಶ್ರೀಮಂತಿಯ ದೌಲತ್ತಿನಲ್ಲಿ ಬದುಕುವಂತವರು ಒಂದು ಅರ್ಥದೊಳಗೆ ಇವತ್ತಿನ ದುನಿಯಾದೊಳಗೆ ಒಂದು ಶಬ್ದ ಬಳಸ್ತಿರ್ತೀನಿ ನಾನು, ಶೋಕಿಲಾದಾಗ. ಶೋಕಿ ಮಾಡೋದು, ಮಜಾ ಮಾಡೋದು, ಮಸ್ತಿ ಮಾಡೋದು, ಇದಕ್ಕಾಗಿ ಹಣ ಇದೆ ಅಂತ ತಿಳ್ಕೊಂಡು ಅದರ ಬಳಕೆ ಮಾಡಿ ಇದ್ದ ಆಸ್ತಿಯನ್ನೆಲ್ಲ ಕಳೆದುಕೊಂಡವರ. ನಾನು ತಮಾಷೆಗೆ ಹೇಳ್ತಿದ್ದೇನೆ, ಈ ಸಮಾಜದಲ್ಲಿ ಈ ಸ್ಥಾವರ ಆಸ್ತಿಗಿಂತ ನಮ್ಮ ಬದುಕನ್ನ ಬೆಳಗುವಂತ ಅಪರೂಪದ ಆಸ್ತಿ ಅದು ಯಾವುದಾದ್ರೂ ಇದ್ದರೆ ಅದು ಜ್ಞಾನ, ಅದು ವಿದ್ಯೆ, ಅದು ಸದ್ಗುಣ. ಆ ಹಿನ್ನೆಲೆಯಲ್ಲಿ ಪೂಜ್ಯರು ನಾವು ಭೌತಿಕವಾದ ಆಸ್ತಿಯನ್ನು ಮಾಡೋದು ಬೇಡ, ಬೇಕು ಜಗತ್ತಿನೊಳಗೆ ಬದುಕುವ ಸಲುವಾಗಿ ಹಣ ಬೇಕು, ಒಂದಿಷ್ಟು ಭೌತಿಕವಾದ ಕಟ್ಟಡಗಳು ಬೇಕು, ಇಲ್ಲ ಅಂತ ಹೇಳೋದಿಲ್ಲ. ಹೊಟ್ಟೆ ಇದೆ ಅಂದ ಮೇಲೆ ಅದಕ್ಕೆ ಅನ್ನ ಹಾಕೋದು ಪ್ರಕೃತಿಯ ಧರ್ಮ. ಆದ್ರೆ ಆಸ್ತಿಯೇ ಜೀವನ ಅಲ್ಲ, ಆಸ್ತಿಯೇ ಜೀವನ ಅಲ್ಲ, ಸಂಪತ್ತೇ ಜೀವನ ಅಲ್ಲ. ಸಂಪತ್ತಿಗಿಂತ ಮಿಗಿಲಾಗಿರುವಂಥದ್ದು ಶಾಂತಿ, ದಯೆ, ಸದ್ಗುಣ. ತುಜಾಪಾರು ಈ ಕೃತಿಯಲ್ಲಿ ಬಹಳ ಕಡೆ ಆ ಮಾತುಗಳನ್ನು ಬರೀತಾರೆ. ಶಾಂತಿ ಇಲ್ಲದೆ ಇರುವಂತಹ ಆಸ್ತಿ, ನೆಮ್ಮದಿ ತರದೇ ಇರುವಂತಹ ಸಂಪತ್ತು, ಇದನ್ನು ತಗೊಂಡು
ಮಾಡೋದೇನದ? ಆ ಹಣ ಕೇವಲ ವ್ಯಾವಹಾರಿಕ ಸತ್ಯ, ಬದುಕಿನ ವ್ಯವಹಾರ ನಡೆಯಲಿಕ್ಕೆ ಬೇಕು ಅಷ್ಟೇ. ಆದರೆ ಅದಕ್ಕಿಂತಲೂ ಮಿಗಿಲಾಗಿರುವಂತ ಬಹುದೊಡ್ಡ ನಮ್ಮ ಬದುಕಿನ ನಿಜವಾದ ಆಸ್ತಿ ಅಂದ್ರೆ ನಾವು ಸಂಪಾದನೆ ಮಾಡಿಕೊಳ್ಳುವಂತ ವಿದ್ಯೆ, ನಾವು ಸಂಪಾದನೆ ಮಾಡಿಕೊಳ್ಳುವಂತ ಜ್ಞಾನ, ನಾವು ಸಂಪಾದನೆ ಮಾಡಿಕೊಳ್ಳುವಂತ ಅರಿವು. ಆ ಅರಿವಿನ ಮೂಲಕ ನಾವು ನಮ್ಮ ಬದುಕನ್ನ ವಿಕಾಸ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ವ್ಯಕ್ತಿಯಲ್ಲಿ ವ್ಯಕ್ತಿತ್ವದ ವಿಕಾಸ ಆದಾಗ ಮಾತ್ರ ಆ ವ್ಯಕ್ತಿತ್ವದ ವಿಕಾಸದಿಂದ ಸಮಾಜದ ವಿಕಾಸ ಆಗ್ತದೆ, ನಾಡಿನ ವಿಕಾಸ ಆಗ್ತದೆ, ಮನೆತನದ ವಿಕಾಸ ಆಗ್ತದೆ. ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿ ಸಾಧನೆ ಮಾಡಿದ ಅಂದ್ರೆ ಅವನ ಒಳ್ಳೆಯತನದಿಂದ, ಆ ವ್ಯಕ್ತಿತ್ವದಿಂದ ಮತ್ತೆ ನೂರಾರು ಜೀವಗಳು ಉತ್ತಮ ರೀತಿಯಲ್ಲಿ ಬದುಕುವಂತಹ ಒಂದು ಹೊಸ ವಾತಾವರಣವನ್ನ ಈ ಸಮಾಜದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಬರ್ತದೆ ಅಂತ ಭಾವನಾತ್ಮಕವಾಗಿರುವಂತಹ ತತ್ವಗಳನ್ನ ಪೂಜ್ಯರು ಈ ನುಡಿ ಕಿರಣದಲ್ಲಿ ನಮಗೆಲ್ಲ ನೀಡುವುದರ ಮೂಲಕ ವ್ಯಕ್ತಿ ಭೌತಿಕ ಆಸ್ತಿಗಿಂತ ಜ್ಞಾನ ಆಸ್ತಿಯನ್ನ, ಸದ್ಗುಣಗಳ ಆಸ್ತಿಯನ್ನ, ಸದಾಚಾರದ ಆಸ್ತಿಯನ್ನ, ಸದ್ವಿನಯದ ಆಸ್ತಿಯನ್ನ, ವಿಚಾರವಂತಿಕೆಯ ಎಚ್ಚರಿಕೆಯ ನಮ್ಮನ್ನ ನಾವು ಉತ್ತಮ ಆದರ್ಶದ ಮೌಲ್ಯಗಳಿಂದ ಬಳಸಿಕೊಳ್ಳುವಂತ ಆಸ್ತಿಯನ್ನ ಸಂಪಾದನೆ ಮಾಡಬೇಕು. ನಮಗೆ ನಾವೇ ಶಿಲ್ಪಿಗಳಾಗಬೇಕು. ಆಯ್ಕೆ ನಿಮ್ಮದು. ಆ ಆಯ್ಕೆಗಾಗಿ ನಿಮ್ಮೊಳಗ ಎಚ್ಚರಿಕೆ ಇರಬೇಕು ಅನ್ನುವಂಥ ಮಾತುಗಳನ್ನ ಪೂಜ್ಯರು ಈ ನುಡಿ ಕೇರಳದಲ್ಲಿ ನಮಗೆ ತಿಳಿಸಿದ್ದಾರೆ. ನಾಳೆ ಮುಂದುವರಿತಾ ಮತ್ತೊಂದು ವಿಶೇಷವಾಗಿರುವಂಥ ನುಡಿಯನ್ನ ಬಳಸಿಕೊಳ್ತಾ ವ್ಯಕ್ತಿಯಲ್ಲಿ ಮೊದಲು ಮೃದು ನುಡಿ, ಇದೊಂದು ಮಾತನ್ನ ಕೇಳಿದ್ದೇವೆ. ಆ ಮೃದು ನುಡಿಯ ಜೊತೆಗೆ ಮನುಷ್ಯನಲ್ಲಿ ಯಾವ ಕ್ವಾಲಿಟಿ ಇರಬೇಕು, ಯಾವ ಗುಣಮೌಲ್ಯಗಳು ಇರಬೇಕು, ಅದರ ಕುರಿತಾಗಿ ಪೂಜ್ಯರು ದಯೆ, ಅದರ ಜೊತೆಗೆ ವಿಶಾಲ ಹೃದಯ, ಅದರ ಜೊತೆಗೆ ಬಹಳ ವಿಶೇಷವಾಗಿರುವಂಥ ಇನ್ನೊಂದು ಕಿಮ್ಮತ್ತಿನ ಮಾತುಗಳನ್ನು ಅವರು ಹೇಳಿದರು. ನಾವು ಸೇವಾ ಕಾರ್ಯದೊಳಗೆ ನಮ್ಮನ್ನು ನಾವು ತೊಡಗಿಸಬೇಕು ಅಂತ. ಹಾಗಾಗಿ ಎಲ್ಲ ಮಾತುಗಳನ್ನು ಮುಂದುವರಿತಾ ಮತ್ತೆ ನಾಳೆ ದಿನದ ಚಿಂತನದಲ್ಲಿ ನಾವು ಮುಂದುವರಿಯೋಣ ಅನ್ನುವಂಥ ಮಾತನ್ನು ಹೇಳಿ 8:30 ಆಗ್ತಾ ಇದೆ. ಮುಂದೆ ನಿಮಗೆ ಕ್ಲಾಸ್ಗಳು, ಉಪಹಾರ, ಮತ್ತೊಂದು ನಿಮ್ಮ ಚಟುವಟಿಕೆಗಳು ನಡೆಯಬೇಕು. ನಿನ್ನೆ ನನಗೂ ಆಗನಿಸಿತ್ತು, ನಿಮಗೂ ಆಗನಿಸಬೇಕು ಅಂತ ಭಾವಿಸ್ತೇನೆ. ಏನನ್ನಿಸ್ತು? ವಿಚಾರ ಮಾಡಿ, ಏನನ್ನಿಸ್ತು ನಿನ್ನೆ? ಇನ್ನೂ 1 ಗಂಟೆ ಕಳ್ಕೊಂಡ್ವಿ ಅಂತ ಅನಿಸ್ತಲ್ಲ? ಹೌದಲ್ಲ? ನನಗೂ ಅನಿಸ್ಯದ. ನಾನು ನನ್ನ ದೇವರುಗಳ ಜೊತೆಯಲ್ಲಿ ಪೂಜೆ ಮಾಡುವುದನ್ನು ತಪ್ಪಿಸಿಕೊಂಡಲ್ಲ ಅಂತ ನಿನ್ನೆ ನನಗೆ ಅನಿಸ್ತು. ಆದರೂ ಮತ್ತೊಂದು ಕಡೆ ನನ್ನ ಸೇವೆ ನಡೀತು ಅನ್ನುವಂಥ ಒಂದು ಭಾವನೆ ಇತ್ತು. ಒಂದು ಒಳ್ಳೆಯ ಕಾರ್ಯ ಅದು ಎಷ್ಟು ಖುಷಿಯನ್ನು ಕೊಡ್ತದೆ ಅಂದರೆ ನೋಡಿ, ನಿಮಗೂ ಆಗನಿಸ್ತು, ನನಗೂ ಆಗನಿಸ್ತು, ಇಲ್ಲಿ ಇರುವವರು ಎಲ್ಲರಿಗೂ ಆಗನಿಸ್ತು. ಆ 1 ಗಂಟೆಯ ಸಮಯ ನಿನ್ನೆ ನಾವು ಕಳೆದುಕೊಂಡಿದ್ದೇವೆ. ಆದರೂ ಅದು ಬೇರೆ ರೀತಿಯೊಳಗೆ ನಮಗೆ ಉಪಯೋಗವನ್ನು ಕೊಡ್ತದೆ ಅನ್ನುವಂಥ ಮಾತನ್ನು ಹೇಳಿ, ಇಂಥ ಒಳ್ಳೆಯ ಸಮಯ ಅದು ಸದುಪಯೋಗ ಮಾಡಿಕೊಳ್ಳೋಣ. ಒಳ್ಳೆಯ ಮಾತುಗಳನ್ನು ಮತ್ತೆ ಮತ್ತೆ ಹೇಳೋಣ. ನಮ್ಮ ನೆತ್ತಿಯ ಬುದ್ಧಿಯೊಳಗೆ ಅದನ್ನು ಕಟ್ಟಿಕೊಳ್ಳೋಣ. ಆ ಬುದ್ಧಿಯನ್ನು ಬಿಚ್ಚಿ ಬದುಕಿನುದ್ದಕ್ಕೂ ಕೂಡ ಊಟ ಮಾಡ್ತಾ ಹೋದರೆ ನಾವು ಪ್ರಸನ್ನತೆಯ ಆನಂದದ ಬದುಕನ್ನು ಕಲಿಯಲಿಕ್ಕೆ ಬರ್ತದೆ ಅಂತ ಅದ್ಭುತವಾದ ಸಂದೇಶಗಳನ್ನು ಪೂಜ್ಯರು 365 ದಿನವೂ ಕೂಡ ನಾವು ಓದಿ ಒಂದೊಂದು ದಿನವನ್ನೂ ಕೂಡ ನಾವು ಪವಿತ್ರವಾದ ದಿನವನ್ನಾಗಿ, ಪವಿತ್ರವಾದ ಕ್ಷಣವನ್ನಾಗಿ ಕಳೆಯುವ ಸಲುವಾಗಿ ಈ ಹೊತ್ತಿಗೆಯನ್ನ, ಈ ವ್ಯಕ್ತಿಯ ಬುದ್ಧಿಯನ್ನು ಕಟ್ಟಿ ನಾವು ಕೊಟ್ಟಿದ್ದಾರೆ. ಈ ಬುದ್ಧಿಯನ್ನ ನಿಮ್ಮ ಮಹಾಂತ ಸ್ವಾಮಿಗಳು ದಿನಾ ನಿಮ್ಮ ಮುಂದೆ ಬಿಚ್ತಾರೆ. ಬಿಚ್ಚಿ ಇದ್ರಾಗ ಏನದ ರೊಟ್ಟಿ, ಪಲ್ಯ, ಅಮೃತ, ಮತ್ತೇನೇನು ಸ್ವೀಟ್ಗಳದಾವ ಅವನ್ನೆಲ್ಲ ತೆಗೆದು ನಿಮ್ಮ ಮನಸ್ಸು ಅನ್ನುವಂಥ ಒಂದು ತಟ್ಟೆಗೆ, ಎಡೆಬಟ್ಟಲಕ್ಕೆ ಅವರು ಒಂದೊಂದು ಮಾತುಗಳಾಗಿ ನಿಮಗೆ ನೀಡ್ತಾ ಹೋಗ್ತಾರೆ. ನನಗೆ ನೀಡುವ ಕೆಲಸ, ನಿಮಗದ ಮುನ್ನುವ ಕೆಲಸ ಅಂತ ಊಟ ನಿಮ್ಮ ಬದುಕಿನೊಳಗೆ ನಡೀತು ಅಂದರೆ
ಅದು ನೆತ್ತಿಯ ವೃತ್ತಿಯಾಗಿ ನಿಮ್ಮ ಬದುಕನ್ನು ಬೆಳಗ್ತದೆ, ಶಕ್ತಿಯನ್ನು ಕೊಡ್ತದೆ, ಎನರ್ಜಿಯನ್ನು ಕೊಡ್ತದೆ. ಹೇಗೆ ನೀವು ಈ ಕಾರ್ಯಕ್ರಮ ಮುಗಿದ ತಕ್ಷಣವೇ ಉಪಹಾರ ತಗೋತೀರಿ ಮತ್ತು ಸರಿಯಾಗಿ ಮಧ್ಯಾಹ್ನ 1:30ಗೆ ಬಿಸಿ ಬಿಸಿಯಾದ ಊಟವನ್ನು ಮಾಡ್ತೀರಿ, ಮತ್ತೆ ರಾತ್ರಿ ಮಲಗುವಾಗ ಮತ್ತೊಮ್ಮೆ ಊಟ ಮಾಡ್ತೀರಿ. ಯಾಕೆ ಮಾಡ್ತೀರಿ ಊಟ? ಯಾಕೆ ಮಾಡ್ತೀರಿ? ಅವ್ರು ಸುಮ್ಮನೆ ಕೊಡ್ತಾರ ಬೀಳ್ತಾರ ಅಂತ ಮಾಡ್ತೀರೋ? ಎದಕ್ಕೆ ಮಾಡ್ತೀರಿ ಹೇಳಿ? ಇಲ್ಲಿ ಪುಟ್ಟಿ ಒಂದು ಒಳ್ಳೆ ಮಾತು ಹೇಳಿದ್ರು, ಎನರ್ಜಿಗೋಸ್ಕರ. ಚಪ್ಪಾಳೆ ಚಕ್ರಿ. ಊಟ ಮಾಡೋದು ಎನರ್ಜಿಗೋಸ್ಕರ. ಇದಕ್ಕೆ ಎನರ್ಜಿ ಬೇಕಲ್ಲ. ಇದು ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು, ಇದು ಓದಬೇಕು, ಇದು ಬರಿಬೇಕು, ಇದು ನೋಟ್ಸ್ ಮಾಡಬೇಕು, ಇದು ಆಲೋಚನೆ ಮಾಡಬೇಕು ಅಂದ್ರೆ ಇದ್ರೊಳಗೆ ಎನರ್ಜಿ ಬೇಕು. ಎನರ್ಜಿ ಎಲ್ಲಿಂದ ಬರ್ತದೆ? ಅದು ಆಹಾರದಿಂದ ಬರ್ತದೆ. ಯಾಕಂದ್ರೆ ಎನರ್ಜಿ ಬರುವ ಸಲುವಾಗಿನೇ ಪ್ರಕೃತಿ ಇದ್ರೊಳಗೆ ಒಂದು ಹೊಟ್ಟೆ ಅನ್ನೋದನ್ನು ಇರ್ತಾರೆ. ಈ ಹೊಟ್ಟೆಗೆ ಅದನ್ನು ಹಾಕ್ತೇವೆ, ಅದು ಡೈಜೆಷನ್ ಮಾಡಿ ಎಲ್ಲಾ ರೀತಿಯ ಕ್ರಿಯೆಗಳನ್ನು ಮಾಡಿ ಅದನ್ನು ಬ್ಲಡ್ ಮಾಡಿ ಮತ್ತೊಂದು ಮಾಡಿ ಶಕ್ತಿ ಮಾಡಿ ಎನರ್ಜಿ ಮಾಡಿ ಈ ಬುದ್ಧಿ ವಿಕಾಸವಾಗುವಂತ ರೀತಿಯೊಳಗ ಅನ್ನ ಶಕ್ತಿಯನ್ನು ಕೊಡುತ್ತದೆ. ಅದಕ್ಕಾಗಿ ಸಂಸ್ಕೃತದಲ್ಲಿ ಬಹಳ ಚಂದ ಹೇಳಿದ್ರು, ಅನ್ನದೋ ಪ್ರಾಣ, ಪ್ರಾಣದೋ ಪರಾಕ್ರಮ. ಅನ್ನದಿಂದ ಪ್ರಾಣ ಚೈತನ್ಯ, ಪ್ರಾಣ ಚೈತನ್ಯದಿಂದ ಪರಾಕ್ರಮ, ಎನರ್ಜಿ, ಶಕ್ತಿ, ಏನೆಲ್ಲ ಸಾಧನೆ. ಹಾಗಾಗಿ ಮಾತನಾಡುವ ಮಹಂತ ಸ್ವಾಮಿಗಳಿಗೂ ಅದು ಬೇಕು, ಕೇಳುವ ನಿಮಗೂ ಬೇಕು. 1 ಗಂಟೆ ನೀಟಾಗಿ ಕೂತ್ಕೊಳ್ಳುವ ಎನರ್ಜಿ ನಮಗೂ ಬೇಕು ಅಂದ್ರೆ ಅದು ಒಳಗೆ ಹೋಗಬೇಕು, ಹೌದಲ್ಲ? ಅದು ಹೋಗಲಿಲ್ಲ ಅಂದ್ರೆ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಾವು ನೀವೆಲ್ಲ ಆ ಪ್ರಸಾದವನ್ನು ತಗೊಂಡ್ರೆ ಎಷ್ಟು ಇದಕ್ಕೆ ಎನರ್ಜಿ ಬರ್ತದೋ ಹಾಗೆ ಇದು ಜ್ಞಾನ ಪ್ರಸಾದ. ಇದು ನಿಜವಾದ ಆಸ್ತಿ. ಈ ಆಸ್ತಿಯನ್ನ ನಮ್ಮದನ್ನಾಗಿ ಮಾಡಿಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ನಾಳೆ ಮುಂದುವರಿದ ಮುಂದಿನ ಚಿಂತನೆ